ಬೆಟ್ಟ ಗುಡ್ಡಗಳ ನಡುವೆ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಜನರು. ಆ ಜನರು ಅವರ ಹಳ್ಳಿಯನ್ನ ಬಿಟ್ಟು ಯಾವತ್ತೂ ಕೂಡ ಹೊರಗಡೆಗೆ ಬಂದಿರ್ತಾನೆ ಇಲ್ಲ. ಆದ್ರಿಂದ ಪ್ರತಿಯೊಬ್ಬರಿಗೂ ಈ ಊರನ್ನ ಬಿಟ್ಟು ಹೊರಗಡೆ ಏನಿದೆ ಅನ್ನೋದಾಗಿ ನೋಡ್ಬೇಕು ಅನ್ನುವ ಆಸೆ ಬಂದ್ಬಿಟ್ಟಿದೆ. ಆದ್ರಿಂದ ಒಂದು ದೊಡ್ಡ ಟೀಮ್ ಊರನ್ನ ಬಿಟ್ಟು ಹೊರಗಡೆಗೆ ಬಂದು ನೋಡ್ಬೇಕಾದ್ರೆ ಅವರ ಕಣ್ಣನ್ನ ಅವರೇನೆ ನಂಬೋದಿಕ್ಕಾಗಲ್ಲ ಅಂತ ವಿಷಯಗಳನ್ನ ನೋಡ್ತಾರೆ. ಅಂತದ್ದು ಅವರ ಕಣ್ಣಿಗೆ ಏನ್ ಕಾಣಿಸ್ತು? ಇಷ್ಟು ವರ್ಷಗಳಾಗಿ ಇವರು ವಾಸವಿದ್ದ ಜಾಗ ಆದ್ರವೇ ಯಾವುದು? ಹಾಗೆ ನೂರಾರು ವರ್ಷಗಳಿಂದ ಮುಚ್ಚಿಟ್ಟಿರುವ ರಹಸ್ಯ ಇವರಿಗೆ ಗೊತ್ತಾಗ್ಬೇಕಾದ್ರೆ ಇವರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಲ್ವಾ? ಬಟ್ ಆದ್ರೆ ಆ ರಹಸ್ಯ ಏನು ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡ್ಬೇಕು. ಅಂದಾಗೆ ಮೂವಿಯ ಹೆಸರು ಬಂದು ಸ್ಟ್ರೇಂಜ್ ವರ್ಲ್ಡ್ ಅನ್ನುವ ಒಂದು ಆನಿಮೇಟೆಡ್ ಮೂವಿ ಮಾತ್ರ ಯಾವ ಲೆವೆಲ್ ನಲ್ಲಿ ಇರ್ತಾ ಇದೆ ಅಂದ್ರೆ ನಮ್ಮ ಕಲ್ಪನೆಗೂ ಕೂಡ ಮೀರಿದೆ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಬೋಕೆ ತಡ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಬೆಟ್ಟಗಳ ನಡುವೆ ಇರುವ ಒಂದು ಚಿಕ್ಕದಾದ ಹಳ್ಳಿಯನ್ನ ತೋರಿಸ್ತಾರೆ. ಅಂಡ್ ಈ ಹಳ್ಳಿಯ ಸುತ್ತ ದೊಡ್ಡ ದೊಡ್ಡ ಹಿಮಾಲಯದ ಪರ್ವತಗಳೇನೆ ಇರ್ತಾ ಇದೆ. ಅಂಡ್ ಈ ಚಿಕ್ಕ ಹಳ್ಳಿಯಲ್ಲಿ ತುಂಬಾ ಜನರು ವಾಸವಾಗಿನೇ ಬರ್ತಾ ಇದ್ದಾರೆ. ಅದ್ರಲ್ಲಿ ಕೆಲವರು ಈ ಹಳ್ಳಿಯನ್ನ ಬಿಟ್ಟು ಹೊರಗಡೆಗೆ ಹೋಗೋಣ ಅಂತ ಆ ದೊಡ್ಡ ದೊಡ್ಡ ಹಿಮಾಲಯ ಪರ್ವತಗಳನ್ನ ದಾಟೋದಿಕ್ಕಾಗಿನೇ ನೋಡಿದ್ದಾರೆ. ಬಟ್ ಆದ್ರೆ ಯಾರ ಕೈಲಿವೆ ಸಕ್ಸಸ್ಫುಲ್ ಆಗಿ ಹೊರಗಡೆಗೆ ಹೋಗೋದಿಕ್ಕೆ ಸಾಧ್ಯವಾಗಿಲ್ಲ. ಯಾರೇ ಹೋದ್ರೂ ಕೂಡ ಅರ್ಧಕ್ಕೆನೆ ಹೆದರ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಕೆಲವೊಬ್ರು ನಾವು ಧೈರ್ಯವನ್ನ ಮಾಡಿ ಹೋಗ್ಲೇಬೇಕು ಅಂತ ಹೋದವ್ರು ವಾಪಸ್ಸು ಹಿಂತಿರುಗಿ ಯಾವತ್ತೂ ಬಂದಿರ್ತಾನೆ ಇಲ್ಲ. ಆದ್ರಿಂದ ಮತ್ತೆ ಯಾರಿವೆ ಆ ಬೆಟ್ಟಗಳನ್ನ ದಾಟಿ ಹೊರಗಡೆಗೆ ಹೋಗೋದಿಕ್ಕೆ ಧೈರ್ಯವನ್ನ ಮಾಡ್ಲೇ ಇಲ್ಲ. ಬಟ್ ಆದ್ರೆ ಇವಾಗ ಗ್ಲಾಡ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವನು ಯಾವಾಗ್ಲಿವೆ ಈ ಊರನ್ನ ಬಿಟ್ಟು ಹೊರಗಡೆಗೆ ಹೋಗೋದ್ರ ಬಗ್ಗೆನೆ ಯೋಚಿಸ್ತಾನೆ. ಅದೇ ರೀತಿ ಒಂದು ದಿನ ಒಂದು ದೊಡ್ಡ ಟೀಮ್ ಅನ್ನುವೆ ಕಟ್ಟಿ ಇವನ ಮಗನಾಗಿರುವ ಸರ್ಚರ್ ಅನ್ನುವೆ ಕರ್ಕೊಂಡು ಟ್ರಾವೆಲ್ ಅನ್ನ ಶುರು ಮಾಡ್ತಾನೆ. ಅಂಡ್ ಇದೇ ರೀತಿ ಆ ಹಿಮಾಲಯ ಪರ್ವತ ಒಳಗಡೆಗೆ ಬರ್ಬೇಕಾದ್ರೆ ದೊಡ್ಡ ದೊಡ್ಡ ಗುಹೆಗಳನ್ನ ಕ್ರಾಸ್ ಮಾಡಿ ಇವ್ರು ಹೋಗ್ಬೇಕಿದೆ. ಅದು ಅಲ್ಲದೆ ತುಂಬಾನೇ ಕೊರೆಯುವಂತ ಚಳಿ ಒಳಗಡೆ ಇವರು ಸ್ವಲ್ಪ ಏನಾದ್ರೂ ಶಬ್ದ ಮಾಡಿದ್ರೆ ದೊಡ್ಡ ದೊಡ್ಡ ಹಿಮ ಪರ್ವತ ಕುಸಿದು ಬಿದ್ದೋಗುತ್ತೆ. ಆದ್ರಿಂದ ತುಂಬಾನೇ ನಿಶಬ್ದವಾಗಿನೇ ಟ್ರಾವೆಲ್ ಅನ್ನ ಮಾಡ್ತಿರ್ತಾರೆ. ಇದೇ ರೀತಿ ತುಂಬಾನೇ ಕೇರ್ಫುಲ್ ಆಗಿ ನಮ್ಮ ಟೀಮ್ ಅವರು ಮುಂದಕ್ಕೆನೆ ಬರ್ತಾರೆ. ಬಟ್ ಆದ್ರೆ ನಮ್ಮ ಸರ್ಚರ್ ಅವನ ಕಣ್ಣಿಗೆ ಒಂದು ವಿಶೇಷವಾದ ವಸ್ತುನೇ ಕಾಣಿಸುತ್ತೆ. ಸೊ ಏನಿದು ಅಂತ ಒಂದು ಗಿಡದ ಹತ್ರವಾಗಿನೇ ಬಂದು ನೋಡ್ಬೇಕಾದ್ರೆ ಅದು ಹೊಳಿಯೋದಿಕ್ಕೆಲ್ಲ ಶುರುವನ್ನ ಮಾಡ್ಕೊಳ್ಳುತ್ತೆ. ಸರಿ ಬೋಕೆ ಯಾವ್ದೋ ಇದು ಮ್ಯಾಜಿಕ್ ವಸ್ತು ಅನ್ಸುತ್ತೆ ಅಂತ ಟಚ್ ಮಾಡಿ ನೋಡ್ತಾನೆ. ಆ ರೀತಿ ಟಚ್ ಮಾಡಿ ಕೂಡ್ಲೇನೆ ಫಟ್ ಅನ್ನೋದಾಗಿ ಕರೆಂಟ್ ಹೊಡೆದ್ಬಿಡುತ್ತೆ. ಆದ್ರಿಂದ ನೋವನ್ನ ತಡೆಯೋದಿಕ್ಕಾಗದೆ ಜೋರಾಗಿನೇ ಕೂಗ್ಬಿಡ್ತಾನೆ. ಅಷ್ಟೇ ಇವಾಗ ದೊಡ್ಡ ದೊಡ್ಡ ಮಂಜುಗಡ್ಡೆಗಳು ಅಲುಗಾಡೋದಿಕ್ಕೆ ಶುರುವಾಗುತ್ತೆ. ಅಂಡ್ ನೋಡ್ತಾ ನೋಡ್ತಿದ್ದಾಗೆ ಹಿಮವೆಲ್ಲ ಕೆಳಗಡೆ ಬೀಳೋದಿಕ್ಕೆ ಶುರುವಾಗ್ಬಿಡುತ್ತೆ. ಇದನ್ನ ನೋಡುವ ನಮ್ಮ ಟೀಮ್ ಅವರು ಕೂಡ ನಮ್ಮ ಪ್ರಾಣವನ್ನ ಕಾಪಾಡ್ಕೊಂಡ್ರೆ ಸಾಕು ಅಂತ ಯದ್ನ ಬಿದ್ನು ಅನ್ನೋದಾಗಿ ಓಡಿ ಹೋಗೋದಿಕ್ಕಾಗಿ ನೋಡ್ತಾರೆ. ಆದ್ರೆ ನಮ್ಮ ಸರ್ಚರು ಆ ಹಿಮಗಳ ಮಧ್ಯೆ ಸಿಕ್ಕಾಕೊಂಡು ಒಂದು ದೊಡ್ಡ ಪಾತಾಳದ ಒಳಗಡೆಗೆನೆ ಬಿದ್ದೋಗ್ತಿರ್ತಾನೆ. ಸೊ ಇದನ್ನ ನೋಡುವ ಅವನ ಫಾದರು ಒಂದು ಕ್ಷಣ ಯೋಚನೆ ಕೂಡ ಮಾಡ್ತೀರಾ ನಮ್ಮ ಮಗನನ್ನ ನಾವು ಕಾಪಾಡ್ಕೊಳ್ಳೇಬೇಕು ಅಂತ ಅವ್ರು ಕೂಡ ಜಂಪ್ ಅನ್ನ ಮಾಡಿ ಫೈನಲಿ ನಮ್ಮ ಸರ್ಚರ್ ಅವನನ್ನ ಕಾಪಾಡ್ತಾರೆ. ನಂತರ ಸರಿ ಓಕೆ ಆಗಿದ್ದು ಆಗ್ಬಿಟ್ಟಿದೆ, ನಮ್ಮ ಜರ್ನಿಯನ್ನ ಮುಂದುವರ್ಸೋಣ ಬನ್ನಿ ಅನ್ನೋದಾಗಿ ಗ್ಲಾಡು ಕರಿಬೇಕಾದ್ರೆ ನಮ್ಮ ಸರ್ಚರ್ಗೆ ಮುಂದೆ ಹೋಗೋದಿಕ್ಕೆ ಇಷ್ಟ ಬಿಡ್ತಾ ಇಲ್ಲ. ಅಪ್ಪ ಈ ಗಿಡವನ್ನ ನೋಡಿ ಎಷ್ಟೊಂದು ಸ್ಪೆಷಲ್ ಆಗಿದೆ, ಇದ್ರ ಒಳಗಡೆ ತುಂಬಾನೇ ಎಲೆಕ್ಟ್ರಿಕ್ ಪವರ್ ಎಲ್ಲ ಇದೆ. ಸೊ ಈ ಗಿಡವನ್ನ ನಮ್ಮ ಹಳ್ಳಿಗೆ ತಗೊಂಡೋದ್ರೆ ಇದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಮುಂದೆ ಹೋಗೋದ್ರ ಬದಲು ಈ ಗಿಡವನ್ನ ನಮ್ಮ ಹಳ್ಳಿಗೆ ತಗೊಂಡೋಗೋಣ ಬನ್ನಿ ಅನ್ನೋದಾಗಿ ಕರೀತಾನೆ. ಅಂಡ್ ಅದೇ ರೀತಿ ಮಿಕ್ಕಿರುವ ಟೀಮ್ ನವರು ಕೂಡ ಇದೇನೆ ಸರಿ ಅನ್ನೋದಾಗಿ ಹೇಳ್ತಾರೆ. ಬಟ್ ಆದ್ರೆ ನಮ್ಮ ಗ್ಲಾಡ್ಗೆ ಈ ಬೆಟ್ಟಗಳ ಆಚೆ ಎಂತ ಜಗತ್ತಿದೆ ನೋಡ್ಬೇಕು ಅನ್ನುವ ಆಸೆ ಇದೆ. ಸೊ ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಮುಂದಕ್ಕೆ ಹೋಗೋಣ ಬನ್ನಿ ಅನ್ನೋದಾಗಿನೇ ಕರೀತಾನೆ. ಬಟ್ ಆದ್ರೆ ನಮ್ಮ ಮಿಕ್ಕಿರುವ ಟೀಮ್ ನವರು ಅದಕ್ಕೆ ರೆಡಿ ಆಗಿರ್ತಾ ಇಲ್ಲ. ಗ್ಲಾಡ್ ನಮ್ಗೆ ತುಂಬಾನೇ ಪವರ್ಫುಲ್ ಆದ ಒಂದು ವಸ್ತು ಸಿಕ್ಕಿದೆ, ಇದನ್ನ ತಗೊಂಡು ವಾಪಸ್ ನಾವು ಹಳ್ಳಿಗೆ ಹೋಗೋದೇ ಸರಿ. ಇವಾಗ ಬೇರೆ ನಾವು ಇಂತಹ ಒಂದು ದೊಡ್ಡ ಪ್ರಾಬ್ಲಮ್ ಇಂದ ಎಸ್ಕೇಪ್ ಆಗಿದ್ದೀವಿ. ಯಾರಿಗೊತ್ತು ಮುಂದೆ ಎಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳಿದೆಯೋ ಏನೋ. ಸೊ ಇಲ್ಲಿಂದ ವಾಪಸ್ ಹೋಗ್ಬಿಡೋಣ ಬನ್ನಿ ಅನ್ನೋದಾಗಿ ಕರಿಬೇಕಾದ್ರೆ ಇವ್ರ್ಯಾರು ನಮ್ಮ ಜೊತೆಯಾಗಿ ಬರೋದಿಕ್ಕೆ ರೆಡಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋತಾನೆ ಗ್ಲಾಡು. ನಂತರ ನೀವ್ ಬೇಕಾದ್ರೆ ಹೋಗಿ ಅಂತ ನಮ್ಮ ಸರ್ಚರ್ನ ಕೈಗೆ ಒಂದು ಕಂಪಸ್ ಅನ್ನ ಕೊಟ್ಟು ಒಂಟಿಯಾಗಿನೇ ಅವನ ಟ್ರಾವೆಲ್ ಅನ್ನ ಮುಂದುವರಿಸ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಸರಿಸುಮಾರು 25 ವರ್ಷಗಳಾಗಿ ತೋರಿಸ್ತಾರೆ. ಅಂದ್ರೆ ನಮ್ಮ ಸರ್ಚರ್ ಕೂಡ ಚೆನ್ನಾಗಿನೇ ಬೆಳ್ಕೊಂಡು ದೊಡ್ಡವನಾಗಿದ್ದಾನೆ. ಅಂಡ್ ಇವನು ಕೂಡ ಮದುವೆಯಾಗಿ ಈತನ ಅನ್ನುವ ಒಬ್ಬ ಮಗ ಕೂಡ ಇದ್ದಾನೆ. ಅಲ್ದೆ ಇವರಿಗೆ ಎಲೆಕ್ಟ್ರಿಕ್ ಪವರ್ ಇರುವ ಒಂದು ಗಿಡ ಸಿಕ್ಕಿತು ಅಲ್ವಾ, ಅದನ್ನ ತಂದು ಇವರ ಹಳ್ಳಿಯಲ್ಲಿ ಬೆಳೆಯನ್ನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ನಂತರ ಅದ್ರಲ್ಲಿ ಬರುವ ಫ್ರೂಟ್ಸ್ ಗಳನ್ನ ತೆಗೆದು ಆ ಫ್ರೂಟ್ ಗಳಿಂದ ಎಲೆಕ್ಟ್ರಿಕ್ ಪವರ್ ಅನ್ನ ಹೊರಗಡೆಗೆನೆ ತೆಗಿತಾರೆ. ಅಂಡ್ ಇನ್ನೊಂದ್ ವಿಷಯ ಹೇಳ್ಬೇಕು ಅಂದ್ರೆ ಇವರ ಹಳ್ಳಿಯಲ್ಲಿ ಇದುವರೆಗೂ ಎಲೆಕ್ಟ್ರಿಕ್ ಪವರ್ ಅನ್ನೋದೇ ಇರೋದಿಲ್ಲ. ಯಾವಾಗ ಇವರು ಈ ಗಿಡಗಳನ್ನ ತರ್ತಾರೋ ಅವಾಗಿನಿಂದ ಸಂಪೂರ್ಣ ಇವರ ಹಳ್ಳಿನೇ ಚೇಂಜ್ ಆಗ್ಬಿಟ್ಟಿದೆ.
ಅಲ್ದೆ ಅದೇ ಎಲೆಕ್ಟ್ರಿಕ್ ಪವರ್ ಅನ್ನ ಬಳಸ್ಕೊಂಡು ಟೆಕ್ನಾಲಜಿಯಲ್ಲಿ ಕೂಡ ತುಂಬಾನೇ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅಂಡ್ ಇವ್ರಿಗೆ ಇದೆಲ್ಲ ಸಿಕ್ಕಿರೋದೇ ಆ ಸ್ಪೆಷಲ್ ಆದ ಗಿಡದಿಂದ ಅಲ್ವಾ. ಸೊ ನಮ್ಮ ಹೀರೋವಿನ ಮನೆಯವರು ಅದೇ ಗಿಡವನ್ನ ಒಂದು ವ್ಯವಸಾಯವನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಗೆ ಆ ಶಕ್ತಿಯನ್ನ ಬಳಸ್ಕೊಂಡು ತುಂಬಾನೇ ವಿಭಿನ್ನವಾದ ಗ್ಯಾಜೆಟ್ ಗಳನ್ನುವೆ ಕೂಡ ಕ್ರಿಯೇಟ್ ಮಾಡ್ಕೊಂಡು ಒಂದು ನೆಮ್ಮದಿಯಾದ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಂಡ್ ಇವರ ಜೊತೆ ಒಂದು ಪುಟ್ಟದಾದ ಡಾಗ್ ಕೂಡ ಇರ್ತಾ ಇದ್ದು ಇವರ ಜೊತೆಯಾಗಿನೇ ತುಂಬಾನೇ ಹ್ಯಾಪಿ ಆದ ಲೈಫ್ ಅನ್ನ ಲೀಡ್ ಮಾಡ್ತಿದೆ. ಬಟ್ ಆದ್ರೆ ವಿಷಯ ಏನು ಅಂದ್ರೆ 25 ವರ್ಷಗಳ ಹಿಂದೆ ಹೊರಗಿನ ಜಗತ್ತನ್ನ ನೋಡೋದಿಕ್ಕೆ ಹೋಗಿರುವ ಇವನ ತಂದೆ ಇಲ್ಲಿವರೆಗೂ ಹಿಂತಿರುಗಿ ವಾಪಸ್ಸು ಬಂದಿರ್ತಾನೆ ಇಲ್ಲ. ಸೊ ಇವರು ಬೇರೆ ಏನವೇ ಕೆಲ್ಸವನ್ನ ಮಾಡಲ್ಲ. ಈ ಗಿಡಗಳನ್ನ ಬೆಳೆದು ಅದರಿಂದ ಎಲೆಕ್ಟ್ರಿಕ್ ಪವರ್ ಅನ್ನ ತೆಗೆದು ಊರಿನ ಒಳಗಡೆ ಎಲ್ಲರಿಗೂ ಎಲೆಕ್ಟ್ರಿಕ್ ಪವರ್ ಅನ್ನ ಕೊಡೋದು. ಅಂಡ್ ಇವಾಗ್ಲೂ ಕೂಡ ನಮ್ಮ ಸರ್ಚರು ಅದೇ ರೀತಿಯಾಗಿ ತೋಟದಲ್ಲಿ ಕೆಲ್ಸವನ್ನ ಮಾಡ್ಬೇಕಾದ್ರೆ ಇವನ ಮಗನಾಗಿರುವ ಈತನ್ ಕೂಡ ಹೆಲ್ಪ್ ಅನ್ನ ಮಾಡೋದಿಕ್ಕೆ ಬರ್ತಾನೆ. ಅಂಡ್ ಇವನ ವೈಫ್ ಕೂಡ ಒಂದು ಏರೋಪ್ಲೇನ್ ಅನ್ನ ಬಳಸ್ಕೊಂಡು ಈ ಗಿಡಗಳಿಗೆ ಔಷಧಿಯನ್ನ ಸಿಂಪಡಿಸ್ತಾಳೆ. ಬಟ್ ಆದ್ರೆ ಸಡನ್ ಆಗಿ ಅವಳ ಏರೋಪ್ಲೇನ್ ನಲ್ಲಿ ಬ್ಯಾಟ್ರಿ ಖಾಲಿ ಆಗ್ಬಿಡುತ್ತೆ. ಸೊ ಹೇಗೋ ಕಷ್ಟವನ್ನ ಪಟ್ಟು ಕೆಳಗಡೆಗೆ ಲ್ಯಾಂಡ್ ಆಗಿ ಬ್ಯಾಟ್ರಿ ಚೆಕ್ ಮಾಡ್ಬೇಕಾದ್ರೆ ವೈಫ್ ಒಂದು ಕ್ಷಣ ಗಾಬರಿಗೆ ಒಳಗಾಗ್ತಾಳೆ. ಅರೆ ಸ್ವಲ್ಪ ದಿನಗಳ ಹಿಂದೆ ತಾನೇ ಈ ಬ್ಯಾಟ್ರಿಯನ್ನ ಚೇಂಜ್ ಮಾಡಿದ್ದೆ, ಇಷ್ಟು ಬೇಗ ಖಾಲಿ ಆಗೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ. ಸೊ ಅದನ್ನ ನೋಡುವ ನಮ್ಮ ಸರ್ಚರ್ ಕೂಡ ಅರೆ ಇದ್ರಲ್ಲಿ ಬ್ಯಾಟ್ರಿ ತಾನೇ ಖಾಲಿ ಆಗಿದೆ, ಅದನ್ನ ರೀಫಿಲ್ ಮಾಡ್ಕೊಂಡ್ರೆ ಆಯ್ತು ಅಂತ ಆ ಎಲೆಕ್ಟ್ರಿಕ್ ಫ್ರೂಟ್ ಅನ್ನ ಬ್ಯಾಟ್ರಿ ಒಳಗಡೆಗೆನೆ ಹಾಕಿ ಮತ್ತೆ ಅದನ್ನ ಚಾರ್ಜ್ ಅನ್ನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಈ ಗಿಡಗಳಿಗೆ ಪ್ಯಾಂಡೋ ಅನ್ನುವ ಒಂದು ಹೆಸರನ್ನುವೆ ಕೂಡ ಮಡಗಿದ್ದಾರೆ. ಅಂಡ್ ಇವಾಗ ಖಾಲಿ ಆಗಿರುವ ಬ್ಯಾಟ್ರಿ ಕೂಡ ಮತ್ತೆ ಚಾರ್ಜ್ ಆಗುತ್ತೆ. ಆದ್ರೆ ವೈಫಿಗೆ ಇನ್ನವೇ ಡೌಟು ಹೋಗಿರ್ತಾನೆ ಇಲ್ಲ, ಇಷ್ಟು ಬೇಗ ಬ್ಯಾಟ್ರಿ ಖಾಲಿ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾಗಿ ಯೋಚಿಸ್ತಾ ಇದ್ದಾಳೆ. ಬಟ್ ಆದ್ರೆ ನಮ್ಮ ಸರ್ಚರು ಇದ್ರ ಮೇಲೆ ಜಾಸ್ತಿ ಗಮನವನ್ನ ಕೊಡಲ್ಲ. ಸೊ ಇದೇ ರೀತಿಯಾಗಿ ಇರ್ಬೇಕಾದ್ರೆ ನಮ್ಮ ಈತನ್ ಅವನ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಅಂಡ್ ಅದೇ ರೀತಿಯಾಗಿ ಬಂದು ಒಂದು ಕಾರ್ಡನ್ನ ನಮ್ಮ ಈತನ್ ಕೈಗೆ ಕೊಡ್ಬೇಕಾದ್ರೆ ನಮ್ಮ ಈತನು ಸ್ವಲ್ಪ ಬೇಜಾರಿಗೆ ಒಳಗಾಗ್ತಾನೆ. ಯಾಕಂದ್ರೆ ಅವನು ಕೊಟ್ಟಿರುವ ಕಾರ್ಡು ಬೇರೆ ಯಾವ್ದುವೇ ಅಲ್ಲ, ಇವನ ಗ್ರ್ಯಾಂಡ್ ಫಾದರ್ ಆಗಿರುವ ಗ್ಲಾಡ್ ನ ಕಾರ್ಡ್ ಆಗಿರುತ್ತೆ. ಸೊ ಆ ಕಾರ್ಡ್ ಅನ್ನು ಕೊಟ್ಟು ನಿನ್ನ ತಾತ ಒಬ್ಬ ವಾರಿಯರ್ ನ ಹಾಗೆ, ಯಾಕಂದ್ರೆ ಈ ಪ್ಯಾಂಡೋ ಅನ್ನುವ ಗಿಡವನ್ನ ಕಂಡು ಹಿಡಿದಿರೋದೇ ನಿನ್ನ ತಾತ. ಆ ಗಿಡವನ್ನ ಕಂಡು ಹಿಡಿಯೋದಷ್ಟೇ ಅಲ್ದೆ ಹೊರಗಿನ ಪ್ರಪಂಚವನ್ನುವೇ ಕಂಡು ಹಿಡಿತೀನಿ ಅಂತ ಸಾಧನೆಗಾಗಿ ಹೋಗಿದ್ದಾರೆ ಅನ್ನೋದಾಗಿ ಹೇಳ್ತಾನೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಈತನ್ಗೆ ತುಂಬಾನೇ ಮೋಟಿವೇಶನ್ ಸಿಗ್ಬಿಡುತ್ತೆ, ನಾವು ಕೂಡ ನಮ್ಮ ತಾತನ ಹಾಗೆ ಎಲ್ಲವನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದಾಗಿ. ಬಟ್ ಆದ್ರೆ ನಮ್ಮ ಸರ್ಚರ್ಗೆ ಇದು ಒಂದು ಚೂರುನುವೆ ಇಷ್ಟ ಇಲ್ಲ. ನಮ್ಮ ಈತನನ್ನ ಯಾವಾಗ್ಲೂ ವ್ಯವಸಾಯವನ್ನ ನೋಡ್ಕೊಳ್ಳೋ ಹಾಗೇನೆ ಮಾಡ್ಬೇಕು, ಯಾಕಂದ್ರೆ ಪ್ಯಾಂಡೋ ಅನ್ನುವ ಒಂದು ಅದ್ಭುತವಾದ ಶಕ್ತಿ ಇವರ ಕೈಗೆ ಸಿಕ್ಕಿದೆ ಅಲ್ವಾ. ಸೊ ಇದನ್ನ ಈತನ್ ಕೂಡ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದಾಗಿನೇ ಬಯಸ್ತಾನೆ. ಅಂಡ್ ಇವಾಗ ಅದೇ ರೀತಿ ಎಲ್ಲೋ ಪ್ಯಾಂಡೋಗಳನ್ನ ಬಿಡಿಸ್ಕೊಂಡು ಎಲ್ಲಾ ಪ್ಯಾಂಡೋಗಳನ್ನ ಬ್ಯಾಸ್ಕೆಟ್ ನಲ್ಲಿ ಪ್ಯಾಕ್ ಅನ್ನ ಮಾಡ್ಕೊಂಡು ಊರಿನ ಒಳಗಡೆಗಾಗಿನೇ ಬಂದು ಎಲ್ರಿಗೂ ಆ ಪವರ್ ಅನ್ನ ಸಪ್ಲೈ ಮಾಡ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಊರು ಪೂರ್ತಿಯಾಗಿ ನಮ್ಮ ಸರ್ಚರ್ ಅವನ ಮೇಲೆನೆ ಡಿಪೆಂಡ್ ಆಗಿದೆ. ಯಾಕಂದ್ರೆ ಇವನೇ ಅಲ್ವಾ ವ್ಯವಸಾಯವನ್ನ ಮಾಡಿ ಆ ಎಲೆಕ್ಟ್ರಿಕ್ ಪವರ್ ಅನ್ನ ಇವರಿಗೆ ಕೊಡೋದು. ಆದ್ರಿಂದ ಸಂಪೂರ್ಣ ಹಳ್ಳಿನೇ ಇವರಿಗೆ ರೆಸ್ಪೆಕ್ಟ್ ಅನ್ನ ಕೊಡುತ್ತೆ. ಅಷ್ಟೇ ಯಾಕೆ ನಮ್ಮ ಸರ್ಚರು ಮತ್ತೆ ಗ್ಲಾಡ್ ಅವರ ಸ್ಟ್ಯಾಚು ಅನ್ನುವೇ ಕೂಡ ಈ ಊರಿನ ಒಳಗಡೆ ದೊಡ್ಡ ಸ್ಟ್ಯಾಚುಗಳನ್ನಾಗಿ ನಿಲ್ಸಿದ್ದಾರೆ. ಇದನ್ನೆಲ್ಲ ನೋಡುವ ನಮ್ಮ ಈತನು ಅವನ ತಂದೆ ಹತ್ರ ನಿಜವಾಗ್ಲೂ ತಾತ ಅಷ್ಟೊಂದು ಸಾಧನೆಯನ್ನ ಮಾಡಿದಾರಾ, ಆಕ್ಚುಲ್ ಆಗಿ ನಿಮ್ಮ ಜೊತೆ ತುಂಬಾನೇ ಪ್ರೀತಿಯಿಂದ ಇದ್ರು ಅನ್ಸೋದೆ ಅಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಸರ್ಚರ್ ಖಂಡಿತ ಇಲ್ಲ, ನನ್ನ ತಂದೆ ಯಾವಾಗ್ಲೂ ನನ್ನ ಇಷ್ಟವನ್ನೇ ಪಟ್ಟಿಲ್ಲ, ಯಾವಾಗ್ಲೂ ಅವ್ರಿಗೆ ಏನ್ ಬೇಕೋ ಅದೇ ಕೆಲ್ಸಗಳನ್ನ ಮಾಡ್ಕೊಂಡಿದ್ರು, ನನ್ನ ಬಗ್ಗೆ ಯಾವತ್ತೂ ಕೇರ್ ಮಾಡೇ ಇಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಸರಿ ಓಕೆ ಅಂತ ನಮ್ಮ ಫ್ಯಾಮಿಲಿ ವಾಪಸ್ ಅವರ ಮನೆಗೆ ಬಂದು ತಿನ್ನೋದಿಕ್ಕಾಗಿ ವೆರೈಟಿ ಫುಡ್ ಗಳನ್ನ ಮಾಡ್ಕೊಂಡು ಪೂರ್ತಿಯಾದ ಫ್ಯಾಮಿಲಿ ಡ್ಯಾನ್ಸ್ ಗೀನ್ಸ್ ಅನ್ನೆಲ್ಲ ಮಾಡ್ಕೊಂಡು ತುಂಬಾನೇ ಹ್ಯಾಪಿ ಆಗಿನೇ ಇದೆ. ಬಟ್ ಆದ್ರೆ ಸಡನ್ ಆಗಿ ಇವರ ಮನೆ ಅಲುಗಾಡೋದಿಕ್ಕೆ ಶುರುವಾಗುತ್ತೆ. ಏನಿದು ದೊಡ್ಡ ಭೂಕಂಪ ಏನಾದ್ರೂ ಬಂದ್ಬಿಡ್ತಾ ಅಂತ ಹೊರಗಡೆಗೆ ಬಂದು ನೋಡ್ಬೇಕಾದ್ರೆ ಒಂದು ದೊಡ್ಡದಾದ ಸ್ಪೇಸ್ ಶಿಪ್ ಏನೇ ಬಂದು ಇಳಿತಾ ಇದೆ. ಅಂಡ್ ಇವಾಗ ಸ್ಪೇಸ್ ಶಿಪ್ ನಿಂದ ಕ್ಯಾಲಿಸ್ ಅನ್ನುವ ಲೇಡಿ ಹೊರಗಡೆಗಾಗಿನೇ ಬರ್ತಾಳೆ. ಅಂಡ್ ಈ ಕ್ಯಾಲಿಸ್ ಬೇರೆ ಯಾರಿವೆ ಅಲ್ಲ, ನಮ್ಮ ಸರ್ಚರ್ ಅವನ ಚಿಕ್ಕ ವಯಸ್ಸಿನ ಫ್ರೆಂಡು. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವಳೊಬ್ಬಳು ರಿಸರ್ಚರ್ ಆಗಿ ವರ್ಕ್ ಅನ್ನ ಮಾಡ್ತಿದ್ದಾಳೆ. ಇವಾಗ ಇಲ್ಲಿಗೆ ಏನಕ್ಕಾಗಿ ಬಂದಿದ್ದಾಳೆ ಅಂದ್ರೆ ಅದೇ ಇವರು ಪ್ಯಾಂಡೋ ಅನ್ನುವ ಈ ಗಿಡವನ್ನ ಬೆಳಿತಾ ಇದ್ದಾರೆ ಅಲ್ವಾ, ಇದ್ರಲ್ಲಿ ಏನೋ ಪ್ರಾಬ್ಲಮ್ಗಳು ಬಂದ್ಬಿಟ್ಟಿದೆ. ಅಂದ್ರೆ ತುಂಬಾನೇ ವೇಗವಾಗಿ ಈ ಪ್ಯಾಂಡೋ ತುಂಬಾನೇ ಹಾಳಾಗೋದಿಕ್ಕೆ ಶುರುವಾಗ್ಬಿಡ್ತಾ ಇದೆ. ಸೊ ಇದನ್ನ ಕೇಳುವ ನಮ್ಮ ಸರ್ಚರ್ ಅವನ ವೈಫ್ ಕೂಡ ಹೌದು, ನಾನು ಕೂಡ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ದೀನಿ, ನನ್ನ ಏರೋಪ್ಲೇನ್ ಅಲ್ಲಿರುವ ಬ್ಯಾಟರಿ ಕೂಡ ಸಡನ್ ಆಗಿನೇ ಖಾಲಿ ಆಗ್ಬಿಡ್ತು, ಖಂಡಿತ ನೀವ್ ಹೇಳೋದು ಸರಿ, ಏನೋ ಪ್ರಾಬ್ಲಮ್ ಇಲ್ಲಿ ಕಾಣ್ತಾ ಇದೆಯಾ ಅನ್ನೋದಾಗಿ ಹೇಳ್ತಾಳೆ. ಅಂಡ್ ಇದನ್ನ ಕೇಳುವ ಕ್ಯಾಲಿಸ್ ಕೂಡ ಹಾಗಿದ್ರೆ ನಾವು ಒಂದು ದೊಡ್ಡ ರಿಸರ್ಚ್ ಅನ್ನ ಮಾಡಿ ಪ್ರಾಬ್ಲಮ್ ಏನು ಅಂತ ತಿಳ್ಕೋಬೇಕು ಅನ್ನೋದಾಗಿ ಹೇಳ್ತಾಳೆ. ಆದ್ರಿಂದ ನಮ್ಮ ಸರ್ಚರ್ ಕೂಡ ಇವರ ಜೊತೆಯಾಗಿ ಹೋಗೋದಿಕ್ಕೆ ರೆಡಿ ಆಗ್ತಾನೆ. ಬಟ್ ಆದ್ರೆ ಇದನ್ನ ಕೇಳುವ ನಮ್ಮ ಈತನ್ ಕೂಡ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅನ್ನೋದಾಗಿ ನಿಂತ್ಕೊಬಿಡ್ತಾನೆ.
ಬಟ್ ಆದ್ರೆ ನಿನ್ನಂತ ಚಿಕ್ಕ ಹುಡುಗನನ್ನ ಕರ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ ಅಂತ, ನೀನು ಬರೋದಿಕ್ಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಈತನು ತುಂಬಾನೇ ಬೇಜಾರಾಗಿ ಅವನ ರೂಮ್ ಒಳಗಡೆಗೆನೆ ಓಡಿ ಬಂದ್ಬಿಡ್ತಾನೆ. ನಂತರ ನಮ್ಮ ಸರ್ಚರು ಸೂಪರ್ ಆಗಿ ಎಲ್ಲವನ್ನ ಪ್ಯಾಕ್ ಮಾಡ್ಕೊಂಡು ಆ ಸ್ಪೇಸ್ ಶಿಪ್ ನ ಒಳಗಡೆಗಾಗಿನೇ ಬರ್ತಾನೆ. ಸೊ ಫೈನಲಿ ಪ್ರಾಬ್ಲಮ್ ಏನು ಅಂತ ಕಂಡುಹಿಡಿಯೋದಿಕ್ಕಾಗಿ ಬರ್ತಾರೆ. ಅಂಡ್ ಅದೇ ರೀತಿ ಬರ್ಬೇಕಾದ್ರೆ ನಮ್ಮ ಕ್ಯಾಲಿಸ್ ಕೂಡ ನಾವಿವಾಗ ಏನ್ ಮಾಡ್ಬೇಕು ಅನ್ನೋದಾಗಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅಂದ್ರೆ ಈ ಭೂಮಿ ಮೇಲಿರುವ ಎಲ್ಲಾ ಪ್ಯಾಂಡೋ ಅನ್ನುವ ಗಿಡಗಳು ಭೂಮಿ ಒಳಗಡೆಗೆ ಹೋಗ್ತಾ ಎಲ್ಲಾ ಬೇರುಗಳಿಗೆ ಒಟ್ಟಾಗಿನೇ ಸೇರ್ತವೆ. ಅಂದ್ರೆ ಒಂದೇ ಒಂದು ಬೇರು ಹಲವಾರು ಗಿಡಗಳಾಗಿ ಮೇಲ್ಭಾಗದಲ್ಲಿ ಬೆಳೀತಾ ಇದೆ. ಸೊ ಎಲ್ಲಾ ಗಿಡಗಳ ಬೇರು ಒಂದೇ ಆಗಿರೋದ್ರಿಂದ ನಾವು ಭೂಮಿಯ ಆಳಕ್ಕೆ ಹೋಗಿ ಪ್ರಾಬ್ಲಮ್ ಏನು ಅನ್ನೋದಾಗಿ ನೋಡ್ಬೇಕು. ಅಂಡ್ ಅದಕ್ಕಾಗಿ ತಕ್ಕಿದ ಹಾಗೆ ಒಂದು ದೊಡ್ಡ ಗುಂಡಿಯನ್ನುವೆ ಕೂಡ ತೆಗ್ದಿದೀವಿ. ಸೊ ಇವಾಗ ಆಳವಾದ ಗುಂಡಿ ಒಳಗಡೆಗೆ ಹೋಗಿ ಆ ಬೇರು ಇರುವ ಜಾಗವನ್ನುವೆ ಹುಡುಕಿ ಪ್ರಾಬ್ಲಮ್ ಏನು ಅಂತ ಕಂಡುಹಿಡಿಬೇಕು. ಸೊ ಎಲ್ಲರಿಗೂ ಅದಕ್ಕಾಗಿನೇ ರೆಡಿಯಾಗಿ ಅನ್ನೋದಾಗಿ ಎಲ್ಲರಿಗೂ ಪ್ಲಾನ್ ಅನ್ನ ಹೇಳ್ತಾಳೆ. ಅಂಡ್ ಅದೇ ರೀತಿಯಾಗಿ ಆ ಗುಂಡಿ ಒಳಗಡೆಯಿಂದ ಇವರು ಬರ್ತಾ ಇರ್ಬೇಕಾದ್ರೆ ಆ ಪ್ಯಾಂಡೋವಿನ ಬೇರುಗಳು ತುಂಬಾನೇ ಬ್ಯೂಟಿಫುಲ್ ಆಗಿ ಹೊಳಿತಾ ಇದಾವೆ. ಅದನ್ನ ನೋಡೋದಿಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ, ಆ ರೀತಿಯಾಗಿನೇ ಇರುತ್ತೆ. ಸೊ ಎಲ್ಲರಿಗೂ ಇದನ್ನ ಶಾಕ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಇದೇ ಟೈಮಿಗೆ ಇವರ ಹತ್ರ ಮತ್ತೊಂದು ಪ್ಲೇನ್ ಬರುತ್ತೆ. ಯಾರು ಅಂತ ನೋಡಿದ್ರೆ ನಮ್ಮ ಸರ್ಚರ್ ಅವನ ವೈಫು ಜೋರಾಗಿನೇ ಕೂಗಾಡ್ಕೊಂಡು ಮನೆಯಲ್ಲೆಲ್ಲಿವೆ ನಮ್ಮ ಮಗ ಕಾಣಿಸ್ತಾ ಇಲ್ಲ, ಅಂದ್ರೆ ಈತನು ನಿಮ್ಮ ಜೊತೆಯಾಗಿನೇ ಬಂದ್ಬಿಟ್ಟಿದ್ದಾನೆ ಅನ್ನೋದಾಗಿ ಹೇಳ್ತಾಳೆ. ಸೊ ಇದೇ ಟೈಮಿಗೆ ಸರಿಯಾಗಿ ಶಿಪ್ ನ ಒಳಗಡೆ ಇರುವ ಒಂದು ಲೇಡಿ ನಮ್ಮ ಈತನನ್ನ ಕರ್ಕೊಂಡು ಹೊರಗಡೆಗಾಗಿ ಬರ್ತಾಳೆ. ಅಂದ್ರೆ ಇವಾಗ ನಮ್ಮ ಟೋಟಲ್ ಆದ ಫ್ಯಾಮಿಲಿ ಶಿಪ್ ನ ಹತ್ರಕ್ಕಾಗಿನೇ ಬಂದ್ಬಿಟ್ಟಿದ್ದಾರೆ. ಸೊ ಇದನ್ನ ನೋಡುವ ಸರ್ಚರು ನಮ್ಮ ಈತನ್ಗೆ ನಿಮ್ಮ ಅಮ್ಮನ ಜೊತೆಯಾಗಿ ಸೇರ್ಕೊಂಡು ಇಲ್ಲಿಂದ ವಾಪಸ್ ಹೋಗ್ಬಿಡು ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಪಿಂಕ್ ಕಲರ್ ನಲ್ಲಿ ಕಾಣುವ ಡ್ರ್ಯಾಗನ್ ಗಳು ನಮ್ಮ ಪೂರ್ತಿಯಾದ ಟೀಮಿನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾವೆ. ನಂತರ ಪೈಲಟ್ ಮೇಲೂ ಕೂಡ ಡೈರೆಕ್ಟ್ ಆಗಿ ಅಟ್ಯಾಕ್ ಅನ್ನ ಮಾಡ್ಬಿಡ್ಬೇಕಾದ್ರೆ ಇವರ ಸ್ಪೇಸ್ ಶಿಪ್ ಕಂಟ್ರೋಲ್ ಅನ್ನ ತಪ್ಪಿ ಕೆಳಗಡೆಗೆ ಬಿದ್ದೋಗ್ತಿರುತ್ತೆ. ಸೊ ಇದನ್ನ ನೋಡುವ ನಮ್ಮ ಸರ್ಚರ್ ಅವನ ವೈಫ್ ಕೂಡ ಒಬ್ಬಳು ಪೈಲಟ್ ಅಲ್ವಾ. ಸೊ ಈ ಸ್ಪೇಸ್ ಶಿಪ್ ನ ಒಳಗಡೆಗಾಗಿನೇ ಜಂಪ್ ಅನ್ನ ಮಾಡಿ ಈ ದೊಡ್ಡದಾದ ಏರೋಪ್ಲೇನ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕಾಗಿನೇ ಟ್ರೈ ಮಾಡ್ತಾಳೆ. ಆದ್ರೂ ಕೂಡ ಇವಳ ಕೈಯಲ್ಲಿವೆ ಕಂಟ್ರೋಲ್ ಮಾಡೋದಿಕ್ಕೆ ಆಗ್ತಾನೆ ಇಲ್ಲ. ಸೊ ಇವರ ಎದುರುಗಡೆಗೆ ಕಾಣಿಸುವ ಒಂದು ದೊಡ್ಡದಾದ ಲೇಯರ್ ಅನ್ನ ಒಡೆದು ಹಾಕಿ ಒಳಗಡೆಗಾಗಿನೇ ಬರ್ತಾರೆ. ಅಂಡ್ ಅದೇ ರೀತಿ ನೆಲದ ಮೇಲೆ ಬಿದ್ದು ಕಂಟ್ರೋಲ್ ಅನ್ನ ತಪ್ಪಿ ಜಾರ್ಕೊಂಡು ಹೋಗ್ಬೇಕಾದ್ರೆ ಹೇಗಾದ್ರೂ ಮಾಡಿ ಇದನ್ನ ಲ್ಯಾಂಡ್ ಅನ್ನ ಮಾಡ್ಬೇಕು ಅನ್ನೋದಾಗಿ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಇಷ್ಟು ಹೊತ್ತಿಗೆ ನಮ್ಮ ಸರ್ಚರು ಈತನು ಡಾಗು ಎಲ್ಲರೂ ಕಂಟ್ರೋಲ್ ಅನ್ನ ತಪ್ಪಿ ಬೇರೆ ಬೇರೆ ಜಾಗದಲ್ಲಿ ಬಿದ್ದೋಗಿದ್ದಾರೆ. ಈ ಕಡೆ ತುಂಬಾನೇ ಕಷ್ಟವನ್ನ ಪಟ್ಟು ಫೈನಲಿ ಆ ಶಿಪ್ ಅನ್ನ ನಿಲ್ಲಿಸ್ತಾರೆ. ಸೊ ಎಲ್ಲರಿಗೂ ಆ ಶಿಪ್ ಅನ್ನ ಬಿಟ್ಟು ಹೊರಗಡೆಗೆ ಬಂದು ನೋಡ್ಬೇಕಾದ್ರೆ ಆ ಶಿಪ್ ತುಂಬಾನೇ ಭಾಗಗಳಲ್ಲಿ ಹಾಳಾಗ್ಬಿಟ್ಟಿದೆ. ಸೊ ಅದನ್ನ ಸರಿ ಮಾಡದೆ ವಾಪಸ್ ಇಲ್ಲಿಂದ ಹೋಗೋದಕ್ಕೆ ಆಗಲ್ಲ. ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ಸರ್ಚರ್ ಮತ್ತೆ ಈತನ್ ಇಬ್ಬರೇ ಕಾಣೆಯಾಗ್ಬಿಟ್ಟಿದ್ದಾರೆ ಅನ್ನೋದುವೆ ಗೊತ್ತಾಗುತ್ತೆ. ಆದ್ರೂ ಪರವಾಗಿಲ್ಲ, ಮೊದಲು ನಾವು ಈ ಶಿಪ್ ಅನ್ನ ರೆಡಿ ಮಾಡೋಣ, ಆ ನಂತರ ಬೇರೆ ಮೆಂಬರ್ ಗಳನ್ನ ಹುಡ್ಕೋಣ ಅನ್ನೋದಾಗಿ ಈ ಶಿಪ್ ಅನ್ನ ರೆಡಿ ಮಾಡೋದಿಕ್ಕೆ ನಿಂತ್ಕೋತಾರೆ. ಇನ್ನೊಂದ್ ಕಡೆ ನಮ್ಮ ಈತನ್ ಕೂಡ ನಮ್ಮ ತಂದೆಯವ್ರನ್ನ ಹುಡುಕ್ಬೇಕು ಅಂತ ನಮ್ಮ ಸರ್ಚರ್ ಅನ್ನ ಹುಡಿಕೊಂಡೇ ಬರ್ತಾನೆ. ಇಲ್ಲಿಗೆ ಸೀನ್ ಕಟ್ ಮಾಡಿ ನಮ್ಮ ಸರ್ಚರ್ ಅನ್ನ ತೋರಿಸ್ಬೇಕಾದ್ರೆ ಅದೇ ಇವರ ಜೊತೆಯಾಗಿ ಒಂದು ಡಾಗ್ ಕೂಡ ಇತ್ತು ಅಲ್ವಾ, ಅದು ಕೂಡ ಇವರ ಜೊತೆಯಾಗಿನೇ ಬಂದು ನಮ್ಮ ಸರ್ಚರ್ ನ ಹತ್ರನೇ ಸಿಕ್ಕಾಕೊಂಡಿದೆ. ಸೊ ಇವರಿಬ್ಬರಿವೆ ತುಂಬಾನೇ ಭಯವನ್ನ ಪಡ್ಕೊಂಡು ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಆಕ್ಟೋಪಸ್ ನ ಹಾಗೆ ಕಾಣಿಸುವ ಒಂದು ದೊಡ್ಡದಾದ ಕ್ರಿಯೇಚರು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ. ಸೊ ಇನ್ನೇನು ನಮ್ಮ ಸರ್ಚರ್ ಅವನ ಕತೆ ಮುಗ್ದೋಗ್ತಾ ಇದೆ ಎನ್ನುವ ಕೊನೆ ಕ್ಷಣದಲ್ಲಿ ಮನುಷ್ಯನ ಹಾಗೆ ಕಾಣುವ ಒಂದು ದೊಡ್ಡ ಕ್ರಿಯೇಚರ್ ಬಂದು ಇವರನ್ನ ಕಾಪಾಡುತ್ತೆ. ಆ ಕ್ರಿಯೇಚರ್ ನೋಡೋದಿಕ್ಕೆ ಪೂರ್ತಿಯಾಗಿ ಮನುಷ್ಯನ ಹಾಗೆ ಕಾಣಿಸ್ತಿದೆ. ಅಂಡ್ ಆ ಕ್ರಿಯೇಚರ್ ನ ಹತ್ರ ಕೂಡ ಒಂದು ಫೈರ್ ಫ್ಲೇಮ್ ಇರುತ್ತೆ. ಸೊ ಅದನ್ನ ಬಳಸಿ ಒಂದು ದೊಡ್ಡ ಆಕ್ಟೋಪಸ್ ಅನ್ನ ಓಡಿಸಿರೋದು. ಸೊ ನಮ್ಮ ಸರ್ಚರ್ ಕೂಡ ಆ ಕ್ರಿಯೇಚರ್ ಗೆ ಥ್ಯಾಂಕ್ ಯು ಬನ್ನ ಹೇಳೋದಿಕ್ಕೆ ಬಂದು ನೋಡ್ಬೇಕಾದ್ರೆ ಆಕ್ಚುಲ್ ಆಗಿ ಅದು ಕ್ರಿಯೇಚರ್ ಅಲ್ಲ, 25 ವರ್ಷಗಳ ಹಿಂದೆ ಕಳೆದೋಗಿರುವ ಇವನ ಫಾದರು. ಆದ್ರಿಂದ ನಮ್ಮ ಸರ್ಚರು ತುಂಬಾನೇ ಗುರಾಯಿಸಿ ನೋಡ್ಬೇಕಾದ್ರೆ ಆ ಗ್ಲಾಡು ನಾನು ಗ್ಲಾಡ್ ಅಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಆದ್ರೆ ನಮ್ಮ ಸರ್ಚರ್ಗೆ ಅವನ ತಂದೆ ಯಾರು ಅಂತ ಕಂಡುಹಿಡಿಯೋದಿಕ್ಕೆ ಆಗಲ್ವಾ. ಸೊ ನೀವೇನೆ ನನ್ನ ತಂದೆ ಅಂತ ಫೈನಲಿ ಹೇಳ್ಕೊತಾನೆ. ಹೇಗಿರುತ್ತೆ ಅಲ್ವಾ, 25 ವರ್ಷಗಳ ಹಿಂದೆ ಕಳೆದೋಗಿರುವ ಫಾದರು ವಾಪಸ್ ಸಿಕ್ಕಿದ್ರೆ. ನಂತರ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಈತನ್ ಅವನನ್ನ ತೋರಿಸ್ಬೇಕಾದ್ರೆ ಅವನ ತಂದೆಯನ್ನ ಹುಡಿಕೊಂಡು ಒಂದು ಚಿಕ್ಕ ಸ್ಕೂಟರ್ ನಲ್ಲಿ ಬರ್ತಾ ಇದ್ದಾನೆ. ಅಂಡ್ ಅದೇ ರೀತಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಇವನ ಕೆಳಗಡೆ ನೆಲ ಇದೆ ಅನ್ನೋದಾಗಿ ಸ್ಟಾಪ್ ಅನ್ನ ಮಾಡೋದಿಕ್ಕೆ ನೋಡ್ತಾನೆ. ಬಟ್ ಆದ್ರೆ ಅದು ನೆಲ ಆಗಿರೋದಿಲ್ಲ, ಬದಲಾಗಿ ಒಂದು ಕ್ರಿಯೇಚರ್ ಆಗಿರುತ್ತೆ. ಸೊ ಆ ಕ್ರಿಯೇಚರ್ ಒಲುಗಾಡ್ಬೇಕಾದ್ರೆ ನಮ್ಮ ಈತನ್ ಕೂಡ ಬ್ಯಾಲೆನ್ಸ್ ಅನ್ನ ತಪ್ಪಿ ಒಂದು ದೊಡ್ಡದಾದ ಪ್ರಪಾತದ ಒಳಗಡೆಗಾಗಿನೇ ಬಿದ್ದೋಗ್ತಾನೆ. ಸರಿ ಓಕೆ, ಹೇಗಾದ್ರೂ ಮಾಡಿ ಜಾಗದಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ಬೇಕಾದ್ರೆ ಇವನ ಎದುರುಗಡೆಗೆ ದೊಡ್ಡ ದೊಡ್ಡ ಗುಹೆಗಳೇ ಇರುತ್ತೆ. ಸೊ ನಮ್ಮ ಹತ್ರ ಕೂಡ ಬೇರೆ ದಾರಿ ಇಲ್ಲ, ಈ ಗುಹೆ ಒಳಗಡೆಗಾಗಿನೇ ಹೋಗೋಣ ಅಂತ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಬ್ಲೂ ಕಲರ್ ನಲ್ಲಿರುವ ಒಂದು ಕ್ರಿಯೇಚರ್ ಕಾಣಿಸುತ್ತೆ.
ಅಂಡ್ ಆ ಕ್ರಿಯೇಚರ್ ಕೂಡ ನೋಡೋದಕ್ಕೆ ಜಲ್ಲಿಯಾಗಿ ಚಿಪ್ ಆಗಿ ಕಾಣಿಸಿರುತ್ತೆ. ಅಷ್ಟೇ ಅಲ್ಲದೆ ಆ ಕ್ರಿಯೇಚರ್ ನ ಹತ್ರ ನಮ್ಮ ಸರ್ಚರ್ ಹಬ್ಬನ ಒಂದು ಸ್ಟಿಕ್ಕರ್ ಇದೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಈತನ್ ಕೂಡ ಶಾಕ್ ಆಗಿ ನಿನ್ಗೆ ನನ್ನ ತಂದೆಯೊಬ್ರು ಗೊತ್ತಾನೋದಾಗಿ ಬಂದು ಕೇಳ್ತಾನೆ. ಮೊದ್ಲಿಗೆ ಆ ಕ್ರಿಯೇಚರ್ ಯಾವುದೇ ರೀತಿ ಆನ್ಸರ್ ಅನ್ನ ಮಾಡಲ್ಲ. ಬಟ್ ಆದ್ರೆ ನಮ್ಮ ಈತನು ಆ ಕ್ರಿಯೇಚರ್ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಿಕ್ಕೆ ನೋಡ್ತಾನೆ. ಸೊ ಆ ಕ್ರಿಯೇಚರ್ ಕೂಡ ಮೊದ್ಲು ನಮ್ಮ ಈತನ್ಗೆ ಕಾಪಾಡಕ್ಕೆ ಒಂದು ಒದಿಯನ್ನ ಕೊಟ್ಟು ಆ ನಂತರ ಇವನ ಜೊತೆಯಾಗಿ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ಳುತ್ತೆ. ಅಂಡ್ ಇವಾಗ ಈ ಕ್ರಿಯೇಚರ್ ಮತ್ತೆ ಈತನ್ ಇಬ್ಬರೇ ಸೇರ್ಕೊಂಡು ಇವನ ಫಾದರ್ ಅನ್ನ ಹುಡುಗಿ ಬರ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಸರ್ಚರ್ ಅವನನ್ನ ತೋರಿಸ್ಬೇಕಾದ್ರೆ ನಮ್ಮ ಗ್ಲಾಡು ಇಲ್ಲಿವರೆಗೂ ಈ ಜಗತ್ತಲ್ಲಿ ಯಾವ ರೀತಿ ಬದುಕಿದಾನೆ ಅಂತ ಹೇಳ್ಕೊತಾನೆ. ಆಕ್ಚುಲ್ ಆಗಿ ನಮ್ಮ ಟೀಮ್ ಅವರು ವಾಪಸ್ ಬಂದಾಗ ಇವನು ಒಂಟಿಯಾಗಿ ಜರ್ನಿ ಮಾಡ್ಕೊಂಡು ಬರ್ತಿದ್ದ ಅಲ್ವಾ. ಸೊ ಆ ರೀತಿ ಬರ್ಬೇಕಾದ್ರೆ ಬೈ ಮಿಸ್ ಆಗಿ ಇವನ ಕಾಲು ಜಾರ್ ಬಿಟ್ಟಿದೆ. ಸೊ ಆ ರೀತಿ ಹಿಮಾಲಯದಿಂದ ಜಾರ್ದವನು ಇದೇ ಜಾಗಕ್ಕೆ ಬಂದು ಬಿದ್ದಿದ್ದಾನೆ. ಅಂಡ್ ಇಲ್ಲಿ ಸರ್ವೈವ್ ಅನ್ನ ಮಾಡೋದಿಕ್ಕೆ ಇವನು ತುಂಬಾನೇ ಕಷ್ಟವನ್ನ ಪಟ್ಟಿದ್ದಾನೆ. ಅದು ಅಲ್ಲದೆ ಪ್ರತಿದಿನ ಇವನ ಎದುರುಗಡೆಗೆ ತುಂಬಾನೇ ವಿಚಿತ್ರವಾದ ಕ್ರಿಯೇಚರ್ ಗಳು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕಾಗಿನೇ ಬಂದಿದಾವೆ. ಬಟ್ ಆದ್ರೆ ಇವನು ಇಲ್ಲಿವರೆಗೂ ಎಲ್ಲಾ ಕ್ರಿಯೇಚರ್ ಗಳನ್ನ ಎದುರಿಸ್ಕೊಂಡು ಅವುಗಳನ್ನ ಫೇಸ್ ಮಾಡ್ಕೊಂಡು ತುಂಬಾನೇ ಕಷ್ಟವನ್ನ ಪಟ್ಟು ಸರ್ವೈವ್ ಆಗ್ತಾ ಬರ್ತಿದ್ದಾನೆ. ಹೊರಗಡೆಗೆ ಹೋಗೋಣ ಅಂತ ತುಂಬಾನೇ ಕಷ್ಟವನ್ನವೇ ಕೂಡ ಪಟ್ಟಿದ್ದಾನೆ. ಬಟ್ ಆದ್ರೆ ಯಾವತ್ತೂ ಸಕ್ಸಸ್ ಆಗಿಲ್ಲ. ಸೊ ಇವಾಗ ನನ್ನ ಮಗ ಬರೋದಲ್ದಿರ ಅವನ ಜೊತೆಯಾಗಿ ಒಂದು ಏರೋಪ್ಲೇನ್ ಕೂಡ ತಂದಿದ್ದಾನೆ. ಅಂದ್ರೆ ಖಂಡಿತ ನನ್ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಮಗನೇ ಇಲ್ಲಿ ವಿಷಯ ಏನ್ ಗೊತ್ತಾ, ನಾವು ಯಾವ ಜಾಗದಿಂದ ಹೊರಗಡೆಗೆ ಹೋಗ್ತೀವೋ ಅಲ್ಲಿ ಹಸಿರು ಬಣ್ಣದ ಒಂದು ಆಸಿಡ್ ಇದೆ. ಅದನ್ನ ದಾಟುವಾಗ ನಾವು ತುಂಬಾನೇ ಕೇರ್ಫುಲ್ ಆಗಿ ಇರ್ಬೇಕು. ಸೊ ಆ ಆಸಿಡ್ ನ ಕಾರಣದಿಂದಾನೇ ನಾನು ಇಲ್ಲಿಂದ ಎಸ್ಕೇಪ್ ಆಗೋದಿಕ್ಕೆ ಆಗಿಲ್ಲ ಅಂತ ಹೇಳ್ಕೊತಾನೆ. ಸೊ ಇದನ್ನ ಕೇಳಿ ನಮ್ಮ ಸರ್ಚರ್ ಕೂಡ ಹಾಗಿದ್ರೆ ಬನ್ನಿ ನಮ್ಮ ಸ್ಪೇಸ್ ಶಿಪ್ ನ ಹತ್ರಕ್ಕಾಗಿನೇ ಹೋಗೋಣ ಅಂತ ಇವರ ಸ್ಪೇಸ್ ಶಿಪ್ ಯಾವ ಜಾಗದಲ್ಲಿ ಇದೆ ಅಂತ ಹುಡ್ಕೋದಿಕ್ಕಾಗಿ ಬರ್ತಾರೆ. ಸೊ ಅದೇ ರೀತಿ ಒಂದು ನದಿಯ ಹತ್ರಕ್ಕಾಗಿ ಬಂದು ಕುಳಿತ್ಕೋಬೇಕಾದ್ರೆ ಜಲ್ಲಿ ಹಾಗೆ ಕಾಣಿಸುವ ಒಂದು ಕ್ರಿಯೇಚರು ನಮ್ಮ ಸರ್ಚರ್ ಅವನನ್ನ ನುಂಗ್ಬಿಡುತ್ತೆ. ಇದನ್ನ ನೋಡುವ ನಮ್ಮ ಗ್ಲಾಡು ದೊಡ್ಡದಾಗಿ ರಿಯಾಕ್ಟ್ ಅನ್ನ ಮಾಡ್ದಿರಾ ಸುಮ್ನೆ ನೆಲವನ್ನ ನೋಡ್ಕೊಂಡು ಫುಡ್ ಅನ್ನ ತಿನ್ಕೊಂಡು ಕುಳಿತಿರ್ಬೇಕಾದ್ರೆ ಇವನ ಕೈಗೆ ಒಂದು ಸ್ಟಿಕ್ಕರ್ ಸಿಕ್ಬಿಡುತ್ತೆ. ಸೊ ಆ ಸ್ಟಿಕ್ಕರ್ ಅನ್ನವೇ ಕೈಗೆ ಎತ್ಕೊಂಡು ನಮ್ಮ ಸರ್ಚರ್ ಅನ್ನ ಒಂದು ಕ್ರಿಯೇಚರು ನುಂಗ್ಬಿಟ್ಟಿದೆ ಅಲ್ವಾ, ಡೈರೆಕ್ಟ್ ಆ ಕ್ರಿಯೇಚರ್ ನ ಒಳಗಡೆಗೆ ಕೈಯನ್ನ ಹಾಕಿ ನಮ್ಮ ಸರ್ಚರ್ ಅನ್ನ ಹೊರಗಡೆಗಾಗಿನೇ ಎಳಿತಾನೆ. ನಂತರ ಅವನ ಕೈಗೆ ಈ ಸ್ಟಿಕ್ಕರ್ ಏನು ಅನ್ನೋದಾಗಿ ಕೊಟ್ಟು ಕೇಳ್ಬೇಕಾದ್ರೆ ನಮ್ಮ ಈತನು ಇಲ್ಲೇ ಎಲ್ಲ ಕಳ್ದೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟೇ ಇದನ್ನ ತಿಳ್ಕೊಳ್ಳುವ ನಮ್ಮ ಗ್ಲಾಡು ಒಂದು ಕ್ಷಣ ಖುಷಿ ಆಗ್ಬಿಡ್ತಾನೆ. ಯಾಕಂದ್ರೆ ನಮ್ಗೆ ಮೊಮ್ಮಗ ಕೂಡ ಇದಾನ ಅನ್ನೋದಾಗಿ. ಹಾಗಿದ್ರೆ ಬಾರೋ ನಾವಿನ್ನು ತಡವನ್ನ ಮಾಡ್ಲೇಬಾರ್ದು, ನನ್ನ ಮೊಮ್ಮಗಳನ್ನ ನಾನು ನೋಡ್ಲೇಬೇಕು ಅನ್ನೋದಾಗಿ ನೀರಿನ ಮೇಲೆ ತೇಲಾಡುವ ಒಂದು ಕ್ರಿಯೇಚರ್ ನ ಹೆಲ್ಪ್ ಅನ್ನ ತಗೊಂಡು ಆ ಜಾಗದಿಂದ ಹೊರಟು ಸ್ಪೇಸ್ ಶಿಪ್ ಮತ್ತೆ ನಮ್ಮ ಈತನನ್ನ ಹುಡಿಕೊಂಡೇ ಬರ್ತಾರೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಈತನ ಅವನನ್ನ ತೋರಿಸ್ತಾರೆ. ಸೊ ಇವನ ಫಾದರ್ ಅನ್ನ ಹುಡಿಕೊಂಡು ಬರ್ತಾ ಇದ್ದ ಅಲ್ವಾ. ಸೊ ಅದೇ ರೀತಿಯಾಗಿ ಬರ್ಬೇಕಾದ್ರೆ ಇವನ ಕಣ್ಣಿಗೆ ಒಂದು ಬಾಕ್ಸ್ ಇರೋದು ಕಾಣಿಸುತ್ತೆ. ಸೊ ಈ ಬಾಕ್ಸ್ ಒಳಗಡೆ ಏನಿದೆ ಅಂತ ಓಪನ್ ಮಾಡಿ ನೋಡ್ಬೇಕಾದ್ರೆ ಇವರ ಏರೋಪ್ಲೇನ್ ನ ಜೊತೆಯಾಗಿ ತಂದಿದ್ದ ಪ್ಯಾಂಟೋಗಳೇ ಇರುತ್ತೆ. ಸೊ ಮುಂದೆ ನಮ್ಗೆ ಕೆಲ್ಸಕ್ಕೆ ಬರಬಹುದು ಅಂತ ಎಲ್ಲವನ್ನ ಎತ್ಕೊಳ್ಳೋದಿಕ್ಕಾಗಿ ನೋಡ್ತಾನೆ. ಸೊ ಅದೇ ರೀತಿಯಾಗಿ ಎಲ್ಲವನ್ನ ಎತ್ಕೋತಾ ಇರ್ಬೇಕಾದ್ರೆ ಇವನ ಜೊತೆಯಾಗಿ ಒಂದು ಬ್ಲೂಬೆರಿ ಅನ್ನುವ ಕ್ರಿಯೇಚರ್ ಬಂದಿದೆ ಅಲ್ವಾ, ಅದು ಕೂಡ ಈ ಪ್ಯಾಂಟೋವನ್ನ ಬರಿಗೈಲಿ ಮುಟ್ಬಿಡುತ್ತೆ. ಅಷ್ಟೇನೆ ಮುಟ್ಟಿದ ಕೂಡ್ಲೆ ಅದಕ್ಕೂ ಕೂಡ ಎಲೆಕ್ಟ್ರಿಕ್ ಶಾಕ್ ಹೊಡ್ಬಿಡುತ್ತೆ. ಇದನ್ನ ನೋಡಿ ಬೇಜಾರಾಗುವ ನಮ್ಮ ಈತನು ಅವನ ಹತ್ರ ಇರುವ ಒಂದು ಕರ್ಚೀಫ್ ಅನ್ನ ಗಾಯಕ್ಕೆ ಸುತ್ತಿ ಕೊಡ್ತಾನೆ. ಇದನ್ನ ಬರಿಗೈಲಿ ಮುಟ್ಟಿದ್ರೆ ಇದೇ ರೀತಿಯಾಗಿ ಶಾಕ್ ಅನ್ನ ಕೊಡುತ್ತೆ ಅಂತ ಹೇಳಿ ಆ ಕ್ರಿಯೇಚರ್ ಗೆ ಸ್ವಲ್ಪ ಸಮಾಧಾನವನ್ನ ಮಾಡ್ತಾ ಇರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ದೊಡ್ಡ ಕ್ರಿಯೇಚರ್ ಇವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಬಂದ್ಬಿಡ್ತಾವೆ. ನಮ್ಮ ಬ್ಲೂಬೆರಿ ಕೂಡ ದೊಡ್ಡ ಕ್ರಿಯೇಚರ್ ಗಳನ್ನ ತಡೆಯೋದಿಕ್ಕಾಗಿ ಟ್ರೈ ಮಾಡುತ್ತೆ. ಬಟ್ ಆದ್ರೆ ಇಷ್ಟು ಚಿಕ್ಕ ಕ್ರಿಯೇಚರ್ ನ ಮಾತನ್ನ ದೊಡ್ಡ ಕ್ರಿಯೇಚರ್ ಗಳು ಕೇಳ್ತಾವ. ಆದ್ರಿಂದ ಎಲ್ಲಾ ಕ್ರಿಯೇಚರ್ ಗಳಿವೆ ನಮ್ಮ ಈತನವನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಬರ್ತಾ ಇದಾವೆ. ಇನ್ನೇನು ಇವನ ಕತೆ ಕೂಡ ಮುಗ್ದೋಯ್ತು ಅಂತ ನಾವು ಅನ್ಕೋಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಇವನ ಅಪ್ಪ ಮತ್ತೆ ತಾತ ಇಬ್ಬರೇ ಬರ್ತಾರೆ. ಅಂಡ್ ನಮ್ಮ ಗ್ಲಾಡ್ ನ ಹತ್ರ ಬೇರೆ ಒಂದು ಫೈರ್ ಗನ್ ಇದೆ ಅಲ್ವಾ, ಅದನ್ನ ತೆಗೆದು ಎಲ್ಲಾ ಕ್ರಿಯೇಚರ್ ಗಳನ್ನ ಬುಡಾಯಿಸೋದಿಕ್ಕಾಗಿನೇ ನೋಡ್ತಾರೆ. ಸ್ವಲ್ಪ ಮಟ್ಟಿಗೆ ಆ ದೊಡ್ಡ ಆಕ್ಟೋಪಸ್ ಗಳನ್ನ ಸಾಯಿಸ್ತಾರೆ. ಆದ್ರೆ ಅವುಗಳ ಕ್ವಾಂಟಿಟಿ ಇನ್ನವೇ ಕಡಿಮೆ ಆಗ್ತಾನೆ ಇಲ್ಲ. ಇವರು ಎಷ್ಟು ಕ್ರಿಯೇಚರ್ ಗಳನ್ನ ಸಾಯಿಸ್ತಾರೋ ಅಷ್ಟು ಕ್ರಿಯೇಚರ್ ಗಳು ಮತ್ತೆ ಬರ್ತಾನೆ ಇದಾವೆ. ಆದ್ರಿಂದ ನಾವು ಈ ಜಾಗದಿಂದ ಎಸ್ಕೇಪ್ ಆಗಿ ಹೋಗೋದೇ ಸರಿ ಅಂತ ಗಾಳಿಯಲ್ಲಿ ಹಾರಾಡ್ತಾ ಇರುವ ಬೇರೆ ಕ್ರಿಯೇಚರ್ ಗಳನ್ನ ನೋಡ್ತಾರೆ. ನಂತರ ನಾವು ತಡವನ್ನ ಮಾಡಬಾರ್ದು ಅಂತ ಎಲ್ಲರೂ ಜಂಪ್ ಅನ್ನ ಮಾಡಿ ಆ ಕ್ರಿಯೇಚರ್ ಗಳ ಮೇಲೆ ಹಾರ್ಕೊಂಡು ಬರೋದಿಕ್ಕಾಗಿನೇ ನೋಡ್ತಾರೆ. ಇದು ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ಇವರು ದೊಡ್ಡದಾದ ಬ್ರಿಡ್ಜ್ ನ ಮೇಲೆ ಓಡ್ಕೊಂಡು ಬರೋ ಹಾಗೇನೆ ಇದೆ. ಬಟ್ ಆದ್ರೆ ಹಾರ್ಕೊಂಡು ಹೋಗ್ತಾ ಇರುವ ಕ್ರಿಯೇಚರ್ ಮೇಲೆ ಇವರು ಓಡ್ಕೊಂಡು ಹೋಗ್ತಾ ಇರೋದು. ಬಟ್ ಆದ್ರೆ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದ ಆಕ್ಟೋಪಸ್ ಗಳಿವೆ ಕೂಡ ಇವ್ರನ್ನ ಫಾಲೋ ಮಾಡ್ಕೊಂಡೇ ಬರ್ತಾ ಇದಾವೆ. ಸೊ ಇದನ್ನ ನೋಡುವ ನಮ್ಮ ಗ್ಲಾಡು ಅವನ ಫೈರ್ ಗನ್ ಅನ್ನ ತಗೊಂಡು ಸೇತುವೆ ಹಾಗೆ ಜಾಯಿಂಟ್ ಆಗಿರುವ ಕ್ರಿಯೇಚರ್ ಗಳನ್ನ ಮಧ್ಯಭಾಗದಲ್ಲಿ ಉಡಾಯಿಸ್ತಾನೆ.
ಆದ್ರಿಂದ ಕ್ರಿಯೇಚರ್ಗಳು ಮುಂದೆ ಬರೋದಿಕ್ಕೆ ಆಗಲ್ಲ ಅನ್ನೋದಾಗಿ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ನಮ್ಮ ಸರ್ಚರ್ ಅವನ ವೈಫ್ ಕೂಡ ಒಂದು ಮೋಟಾರ್ ಬೈಕ್ ಅನ್ನ ಎತ್ಕೊಂಡು ಇವರ ಹತ್ರಕ್ಕಾಗಿನೇ ಬರ್ತಾಳೆ. ನಂತರ ನಮ್ಮ ಪೂರ್ತಿಯಾದ ಟೀಮ್ ಅನ್ನ ಕರ್ಕೊಂಡು ಆ ಸ್ಪೇಸ್ ಶಿಪ್ ನ ಹತ್ರಕ್ಕಾಗಿನೇ ಬರ್ತಾರೆ. ಸೊ ಇನ್ನು ನಾವು ಒಂದು ಕ್ಷಣ ಕೂಡ ಈ ಜಾಗದಲ್ಲಿ ಇರ್ಲೇಬಾರ್ದು. ಇವಾಗ ನಮ್ಮ ಸ್ಪೇಸ್ ಶಿಪ್ ಕೂಡ ಸರಿ ಹೋಗ್ಬಿಟ್ಟಿದೆ, ನಾವ್ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಎಲ್ಲರೂ ಸ್ಪೇಸ್ ಶಿಪ್ ನ ಒಳಗಡೆಗೆ ಬಂದು ಇಲ್ಲಿಂದ ಎಸ್ಕೇಪ್ ಆಗೋದಿಕ್ಕಾಗಿನೇ ನೋಡ್ತಾರೆ. ಅಂಡ್ ಇದೇ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಅದೇ ನಮ್ಮ ಗ್ಲಾಡು ಗ್ರೀನ್ ಕಲರ್ ನಲ್ಲಿರುವ ಒಂದು ಆಸಿಡ್ ಬರುತ್ತೆ ಅಂತ ಹೇಳಿದಲ್ವಾ, ಇವಾಗ ಅದೇ ಜಾಗಕ್ಕಾಗಿನೇ ಬಂದು ತಲುಪ್ತಾರೆ. ಬಟ್ ಆದ್ರೆ ಆಸಿಡ್ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂದ್ರೆ ಇವರ ಸ್ಪೇಸ್ ಶಿಪ್ ಕೂಡ ಕಂಟ್ರೋಲ್ ಅನ್ನ ತಪ್ಪಿ ಕೆಳಗಡೆಗೆ ಬಿದ್ದೋಗ್ತಿರುತ್ತೆ. ಅಂಡ್ ಇವಾಗ ಏನ್ ಮಾಡ್ಬೇಕು ಅಂತ ನಮ್ಮ ಟೀಮ್ ನವ್ರಿಗೂ ಕೂಡ ಗೊತ್ತಾಗ್ತಾನೆ ಇಲ್ಲ. ಆದ್ರೂ ಕೂಡ ನಮ್ಮ ಈತನ್ಗೆ ಬ್ಲೂಬೆರಿ ಅನ್ನುವ ಒಂದು ಕ್ರಿಯೇಚರು ಪರಿಚಯವಾಗಿದೆ ಅಲ್ವಾ. ಸೊ ಇವಾಗ ಅದೇ ಕ್ರಿಯೇಚರು ಹೊರಗಡೆಗಾಗಿನೇ ಬಂದು ಈ ಆಸಿಡ್ ಒಳಗಡೆ ಇರುವ ಕ್ರಿಯೇಚರ್ ಗಳ ಹೆಲ್ಪ್ ಅನ್ನ ತಗೊಳುತ್ತೆ. ಅಂದ್ರೆ ಗ್ರೀನ್ ಕಲರ್ ನಲ್ಲಿ ಇದೇ ಆಸಿಡ್ ಒಳಗಡೆ ಬದುಕಿ ಬರ್ತಾ ಇರುವ ಕ್ರಿಯೇಚರ್ ಗಳ ಹೆಲ್ಪ್ ಅನ್ನ ತಗೊಂಡು ಇವರ ಸ್ಪೇಸ್ ಶಿಪ್ ಅನ್ನ ಆ ಜಾಗದಿಂದ ಮೇಲಕ್ಕಾಗಿ ಎತ್ಕೊಂಡು ಬರೋದಿಕ್ಕಾಗಿನೇ ಹೇಳುತ್ತೆ. ಸೊ ಅದೇ ರೀತಿ ಇವರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತಿದೆ ಅಂತ ತಿಳ್ಕೊಬೇಕಾದ್ರೆ ಮತ್ತೆ ಆ ದೊಡ್ಡ ದೊಡ್ಡ ಆಕ್ಟೋಪಸ್ ಗಳು ಅಟ್ಯಾಕ್ ಅನ್ನ ಮಾಡ್ಬಿಡ್ತಾವೆ. ಈ ಸಲ ಮಾತ್ರ ನಿಮ್ಮನ್ನ ಬಿಡಲ್ಲ ಅಂತ ನಮ್ಮ ಗ್ಲಾಡ್ ಕೂಡ ಅವನ ಫೈರ್ ಗನ್ ಅನ್ನ ತಗೊಂಡು ಎಲ್ಲವನ್ನ ಶೂಟ್ ಮಾಡಿ ಬಿಸಾಕ್ತಿರ್ತಾನೆ. ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಅವನ ಫೈರ್ ಗನ್ನುವೆ ಕೂಡ ಖಾಲಿ ಆಗ್ಬಿಡುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಎಲ್ಲರಿಗೂ ಟೆನ್ಷನ್ ಗೆ ಒಳಗಾಗ್ಬೇಕಾದ್ರೆ ನಮ್ಮ ಸರ್ಚರು ಅವನ ಜೊತೆಯಾಗಿ ತಂದಿರುವ ಒಂದು ಬಾಕ್ಸ್ ಅನ್ನ ತಂದು ಮಡುತ್ತಾನೆ. ಅಂಡ್ ಆ ಬಾಕ್ಸ್ ಒಳಗಡೆ ಬೇರೆ ಏನಿವೆ ಎಲ್ಲ ಪ್ಯಾಂಡು ಅನ್ನುವ ಹಣ್ಣುಗಳೇ ಇದೆ. ಅಂದ್ರೆ ಎಲೆಕ್ಟ್ರಿಕ್ ಪವರ್ ಅನ್ನ ಕೊಡುವ ಬಾಲ್ಸ್ ಇದಾವೆ ಅಲ್ವಾ, ಅವುಗಳನ್ನೇ ಎತ್ಕೊಂಡು ಬಂದಿದ್ದಾರೆ. ಸೊ ಆ ಬಾಲ್ ಗಳನ್ನ ತೆಗೆದು ಈ ಕ್ರಿಯೇಚರ್ ಮೇಲೆ ಅಟ್ಯಾಕ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಅದ್ರಿಂದ ಕರೆಂಟ್ ಶಾಕ್ ಹೊಡೆದು ಎಲ್ಲ ಕ್ರಿಯೇಚರ್ ಗಳು ನಾಶವಾಗ್ತಿದೆ. ಸೊ ಇವಾಗ ಇದನ್ನೇ ಬಳಸ್ಕೊಂಡು ಇವುಗಳ ಕಥೆಯನ್ನ ಮುಗಿಸೋಣ ಅಂತ ಎಲ್ಲರಿಗೂ ಸೂಪರ್ ಆಗಿನೇ ರೆಡಿ ಆಗ್ತಾರೆ. ಅಂಡ್ ಅದೇ ರೀತಿ ಎಲ್ಲಾ ಕ್ರಿಯೇಚರ್ ಗಳ ಕಥೆಯನ್ನ ಮುಗಿಸಾಕ್ತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಮತ್ತೊಂದು ಪ್ರಾಬ್ಲಮ್ ಎದುರಾಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಪಿಂಕ್ ಕಲರ್ ನಲ್ಲಿರೋ ಡ್ರ್ಯಾಗನ್ ಗಳು ಅಟ್ಯಾಕ್ ಮಾಡಿದ್ದು ಅಲ್ವಾ, ಇವಾಗ ಅದೇ ಡ್ರ್ಯಾಗನ್ ಗಳ ದೊಡ್ಡ ಗುಂಪು ಇವರ ಕಡೆಯಾಗಿನೇ ಬರ್ತಿರುತ್ತೆ. ಬಟ್ ಆದ್ರೆ ಇವಾಗ ನಮ್ಮ ಪೂರ್ತಿಯಾದ ಟೀಮಿಗೆ ಯಾವುದೇ ಪ್ರಾಬ್ಲಮ್ ಅನ್ನುವೇ ಮಾಡ್ದಿರಾ ಸೈಡ್ ಅಲ್ಲಿ ನುಗ್ಗಿ ಮುಂದಕ್ಕಾಗಿನೇ ಹೋಗ್ತಾ ಇದಾವೆ. ಅಂಡ್ ಇದನ್ನ ನೋಡುವ ನಮ್ಮ ಟೀಮ್ ಅವರು ಕೂಡ ಗಾಬರಿಯಾಗಿ ಅರೆ ಇವು ಅಟ್ಯಾಕ್ ಅನ್ನ ಮಾಡ್ದಿರಾ ಮುಂದೆ ಎಲ್ಲಿ ಹೋಗ್ತಾ ಇದೆ ಅಂತ ಫಾಲೋ ಅನ್ನ ಮಾಡ್ಕೊಂಡು ಬರ್ತಾರೆ. ಅಂಡ್ ಅದೇ ರೀತಿ ಫಾಲೋ ಅನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಅದೇ ಪ್ಯಾಂಡು ಅನ್ನುವ ಒಂದು ಗಿಡವನ್ನ ಬೆಳೆಸಿ ಬರ್ತಾ ಇದ್ದಾರೆ ಅಲ್ವಾ. ಅಂಡ್ ಎಲ್ಲಾ ಗಿಡಗಳ ಬೇರೆ ಕೂಡ ಒಟ್ಟಾಗಿನೇ ಸೇರುತ್ತೆ ಅಂತ ಅವಾಗ್ಲೇ ತಿಳ್ಕೊಂಡಿದ್ವಿ ಅಲ್ವಾ. ಅದೇ ಬೇರ್ನ ಹತ್ರಕ್ಕಾಗಿ ಬಂದು ಅಟ್ಯಾಕ್ ಅನ್ನ ಮಾಡ್ತಾ ಇದಾವೆ. ಅಷ್ಟೇ ಇದನ್ನ ನೋಡುವ ನಮ್ಮ ಸರ್ಚರ್ಗೆ ಅರ್ಥವಾಗ್ಬಿಡುತ್ತೆ, ಈ ಕ್ರಿಯೇಚರ್ ಗಳು ಪ್ಯಾಂಡೋ ಬೇರಿನ ಮೇಲೆ ಅಟ್ಯಾಕ್ ಮಾಡ್ತಿರೋದ್ರಿಂದಾನೇ ಮೇಲ್ಭಾಗದಲ್ಲಿ ಬೆಳೀತಾ ಇರುವ ಬೆಳೆಗೆ ತುಂಬಾನೇ ನಷ್ಟವಾಗ್ತಿರೋದು. ಇದೇ ಕಾರಣದಿಂದಾನೇ ಪ್ಯಾಂಡೋ ತನ್ನ ಶಕ್ತಿಯನ್ನ ನಿಧಾನವಾಗಿ ಕಳ್ಕೋತಾ ಇದೆ ಅನ್ನೋದಾಗಿ ಹೇಳ್ತಾನೆ. ಆದ್ರಿಂದ ಇವಾಗ ನಮ್ ಹತ್ರ ಬೇರೆ ದಾರಿ ಇಲ್ಲ, ಈ ಕ್ರಿಯೇಚರ್ ಗಳನ್ನ ಮುಗಿಸ್ಲೇಬೇಕು ಅಂತ ಎಲ್ಲರಿಗೂ ಈ ಪಿಂಕ್ ಡ್ರ್ಯಾಗನ್ ಗಳನ್ನ ಮುಗಿಸೋದಿಕ್ಕಾಗಿ ಆರ್ಡರ್ ಅನ್ನ ಕೊಡ್ತಾನೆ. ಅಂಡ್ ಅದೇ ರೀತಿಯಾಗಿ ಎಲ್ಲರಿಗೂ ಸೂಪರ್ ಆಗಿನೇ ಅವುಗಳ ಕತೆ ಮುಗಿಸೋದಿಕ್ಕಾಗಿ ರೆಡಿ ಆಗ್ತಾರೆ. ಬಟ್ ಆದ್ರೆ ನಮ್ಮ ಈತನ್ಗೆ ಬ್ಲೂಬೆರಿ ಅನ್ನುವ ಒಂದು ಕ್ರಿಯೇಚರು ಫ್ರೆಂಡ್ ಆಗಿದೆ ಅಲ್ವಾ, ಆ ಕ್ರಿಯೇಚರು ಈ ಕೆಲ್ಸವನ್ನ ಮಾಡೋದಿಕ್ಕಾಗಿ ಬಿಡ್ತಾ ಇಲ್ಲ. ಹೇಗಾದ್ರೂ ಮಾಡಿ ಇದನ್ನ ನಿಲ್ಸು ಅನ್ನೋದಾಗಿ ನಮ್ಮ ಈತನ್ಗೆನೆ ಹೇಳ್ತಾ ಇದೆ. ಬಟ್ ಆದ್ರೆ ಅದ್ರ ಮಾತು ನಮ್ಮ ಈತನ್ಗೆ ಏನಿವೆ ಅರ್ಥವಾಗಲ್ಲ. ಸೊ ಇದೇ ಟೈಮಿಗೆ ನಮ್ಮ ಸರ್ಚರ್ ಕೂಡ ಈತನ್ ಹತ್ರಕ್ಕಾಗಿನೇ ಬಂದು ಇಲ್ಲಿವರೆಗೂ ನಾವು ಬದುಕಿರೋದಕ್ಕೆ ಕಾರಣನೇ ಈ ಗಿಡ, ಒಂದ್ ವೇಳೆ ಇದು ನಾಶವಾಗ್ಬಿಟ್ರೆ ನಾವು ಕೂಡ ತೀರೋಗ್ಬಿಡ್ತೀವಿ. ಆದ್ರಿಂದ ಈ ಗಿಡವನ್ನ ಕಾಪಾಡ್ಕೋಬೇಕು ಅಂದ್ರೆ ಈ ಕ್ರಿಯೇಚರ್ ಗಳನ್ನ ಸಾಯಿಸ್ಲೇಬೇಕು ಅಂತ ನಮ್ಮ ಈತನ್ಗೆ ಆ ಕ್ರಿಯೇಚರ್ ಗಳನ್ನ ಸಾಯಿಸೋದಿಕ್ಕಾಗಿ ಒಂದು ಫೈರ್ ಗನ್ ಅನ್ನ ಕೊಡ್ತಾನೆ. ಬಟ್ ಆದ್ರೆ ನಮ್ಮ ಈತನ್ಗೆ ಇದು ಸ್ವಲ್ಪನೂ ಇಷ್ಟವಾಗ್ತಿಲ್ಲ. ಆದ್ರಿಂದ ಅಪ್ಪ ನಾನು ಈ ಕೆಲ್ಸವನ್ನ ಮಾಡಲ್ಲ, ನನ್ಗೆ ವ್ಯವಸಾಯವನ್ನ ಮಾಡೋದಕ್ಕಿಂತ ಎಕ್ಸ್ಪ್ಲೋರ್ ಮಾಡೋದ್ರಲ್ಲೇ ತುಂಬಾನೇ ಇಷ್ಟ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇದೇ ರೀತಿ ಮಾತಾಡ್ತಾ ಇಬ್ಬರಿಬ್ಬೇ ಜಗಳ ಮಾಡೋದಕ್ಕೆ ಶುರುವಾಗ್ತಾರೆ. ಅಂಡ್ ಇದೇ ರೀತಿ ಜಗಳ ನಡಿಬೇಕಾದ್ರೆ ನಮ್ಮ ಗ್ಲಾಡ್ ಕೂಡ ಅಲ್ಲಿಗೆ ಬರ್ತಾನೆ. ಸೊ ಗ್ಲಾಡ್ ನ ನೋಡುವ ನಮ್ಮ ಸರ್ಚರು ಅಪ್ಪ ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ, ನೀವೇನೋ ಅವಾಗ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರಿ, ಇವಾಗ ನನ್ನ ಮಗನ ತಲೆಗುವೆ ಕೂಡ ಅದೇ ವಿಷಯವನ್ನ ತುಂಬಿದ್ದೀರಾ ಅನ್ನೋದಾಗಿ ಬೈತಾನೆ. ಇದನ್ನ ಕೇಳುವ ನಮ್ಮ ಗ್ಲಾಡ್ ಕೂಡ ಏನೋ ಹೇಳ್ತಾ ಇದ್ಯಾ, ಇನ್ನವೇ ನನ್ನ ಮೊಮ್ಮಗನನ್ನ ಒಂದ್ಸಲನುವೆ ಭೇಟಿಯನ್ನ ಮಾಡೇ ಇಲ್ಲ, ನೀನ್ ನೋಡಿದ್ರೆ ತಲೆಗೆಲ್ಲ ತುಂಬಿಡಿದ್ಯಾ ಅನ್ನೋದಾಗಿ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ. ಅಂಡ್ ಇವಾಗ 3 ಜನರ ನಡುವೆ ದೊಡ್ಡದಾಗಿ ಜಗಳ ಶುರುವಾಗ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಈತನು ತುಂಬಾನೇ ಬೇಜಾರಾಗಿ ಅದೇ ಪಿಂಕ್ ಕಲರ್ ನಲ್ಲಿ ಗಾಳಿಯಲ್ಲಿ ಹಾರಾಡುವ ಕ್ರಿಯೇಚರ್ ಇದೆ ಅಲ್ವಾ, ಆ ಕ್ರಿಯೇಚರ್ ನ ಮೇಲೇನೆ ಕುಳಿತುಕೊಂಡು ಹೊರಗಡೆಗಾಗಿನೇ ಬಂದ್ಬಿಡ್ತಾನೆ. ಸೊ ಇದನ್ನ ನೋಡುವ ನಮ್ಮ ಸರ್ಚರ್ಗೂ ಕೂಡ ಬೇರೆ ದಾರಿ ಇಲ್ದೆ ನಮ್ಮ ಈತ ನಮ್ಮನ್ನ ಕರ್ಕೊಂಡು ಬರೋದಿಕ್ಕಾಗಿ ಒಂದು ಮೋಟಾರ್ ಸೈಕಲ್ ಅನ್ನ ಎತ್ಕೊಂಡು ಬರ್ತಾನೆ. ಅಂಡ್ ಅದೇ ರೀತಿ ಅದ್ರ ಒಳಗಡೆಗೆ ನಮ್ಮ ಈತನನ್ನುವೆ ಕೂಡ ಕೂರಿಸ್ಕೊಂಡು ಇಬ್ಬರಿವೇ ಅವರವರ ತಪ್ಪುಗಳ ಬಗ್ಗೆ ಮಾತಾಡ್ಕೊಳ್ತಾರೆ.
ನಮ್ ಹತ್ರ ಬೇರೆ ದಾರಿ ಇಲ್ಲ ಈ ಕ್ರಿಯೇಚರ್ ಗಳನ್ನ ಮುಗಿಸ್ಲೇಬೇಕು ಅಂತ. ಮತ್ತೆ ನಮ್ಮ ಸರ್ಚರು ನಮ್ಮ ಈತನ್ಗೆ ಅರ್ಥವನ್ನ ಮಾಡಿಸ್ಬೇಕಾದ್ರೆ ಇಷ್ಟು ಹೊತ್ತಿಗೆ ಇವ್ರು ಟ್ರಾವೆಲ್ ಅನ್ನ ಮಾಡ್ಕೊಂಡು ಈ ಬೆಟ್ಟ ಗುಡ್ಡಗಳನ್ನ ದಾಟಿ ಹೊರಗಡೆಗೆನೆ ಬಂದ್ಬಿಟ್ಟಿದ್ದಾರೆ. ಅಂಡ್ ಇದನ್ನ ನೋಡಿ ಅರ್ಥ ಮಾಡ್ಕೊಳ್ಳುವ ನಮ್ಮ ಸರ್ಚರ್ ಕೂಡ ನಾವು ಎಲ್ಲಿಗೆ ಬಂದ್ಬಿಟ್ವಿ ಅಂತ ಹೊರಗಡೆ ನೋಡ್ಬೇಕಾದ್ರೆ ನಮ್ಮ ಈತನ್ ಮತ್ತೆ ಸರ್ಚರ್ ಇಬ್ಬರವೇ ಒಂದು ಕ್ಷಣ ಗಾಬರಿಗೆ ಒಳಗಾಗ್ತಾರೆ. ಯಾಕಂದ್ರೆ ಇಷ್ಟು ದಿನಗಳಾಗಿ ಯಾವ ಬೆಟ್ಟ ಗುಡ್ಡಗಳ ಒಳಗೆ ಇರ್ತಾ ಇದ್ರು, ಆಕ್ಚುಲ್ ಆಗಿ ಅದು ಬೆಟ್ಟ ಗುಡ್ಡನೇ ಅಲ್ಲ, ಒಂದು ದೊಡ್ಡದಾದ ಕ್ರಿಯೇಚರ್ ನ ಒಳಗಡೆನೆ ಇಬ್ರು ಬದುಕಿ ಬರ್ತಾ ಇದ್ದಾರೆ. ಅಂದ್ರೆ ಇವರ ಕೆಳಗಡೆ ವಿಶಾಲವಾದ ನೀಲಿ ಸಮುದ್ರನೇ ಕಾಣಿಸ್ತಿದೆ. ಮೇಲ್ಗಡೆ ನೋಡಿದ್ರೆ ತುಂಬಾನೇ ದೊಡ್ಡದಾದ ಆಕಾಶನೇ ಇದೆ. ಸೊ ಮುಂದಗಡೆ ತಿರುಗಿ ನೋಡ್ಬೇಕಾದ್ರೆ ಒಂದು ದೊಡ್ಡ ಗಾತ್ರದ ಕಣ್ಣಿದೆ. ಅಂಡ್ ಈ ಕಣ್ಣು ಬೇರೆ ಯಾವ್ದು ಬೇಲ್ಲ, ಇಷ್ಟು ದಿನಗಳಾಗಿ ಒಂದು ಕ್ರಿಯೇಚರ್ ಒಳಗಡೆ ಇದ್ರು ಅಲ್ವಾ, ಅದೇ ಕ್ರಿಯೇಚರ್ ನ ದೊಡ್ಡದಾದ ಕಣ್ಣು. ಸೊ ಇವಾಗ ನಮ್ಮ ಸರ್ಚರ್ಗೆ ಅರ್ಥವಾಗುತ್ತೆ, ನಾವು ಇಷ್ಟು ದಿನಗಳಾಗಿ ಬದುಕಿ ಬರ್ತಾ ಇರೋದು ಜಗತ್ತಿನ ಒಳಗಡೆಯಲ್ಲ, ಬದಲಾಗಿ ಒಂದು ಕ್ರಿಯೇಚರ್ ನ ಒಳಗಡೆ. ಅಂದ್ರೆ ನಮ್ಮ ಹಳ್ಳಿ ಕೂಡ ಇರೋದು ಈ ಕ್ರಿಯೇಚರ್ ನ ಮೇಲೆ ಅನ್ನೋದನ್ನ ತಿಳ್ಕೊತಾನೆ. ಅಂದ್ರೆ ಇವಾಗ ಇಲ್ಲಿವರೆಗೂ ಎಲ್ಲೆಲ್ಲ ಓಡಾಡಿದಾರೋ ಇದೆಲ್ಲ ಈ ಕ್ರಿಯೇಚರ್ ನ ಬಾಡಿ ಒಳಗಡೆ ಇರುವ ಪಾರ್ಟ್ ಅನ್ನೋದಾಗಿ ತಿಳ್ಕೊತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಗ್ರೀನ್ ಕಲರ್ ನ ಆಸಿಡ್ ನೋಡಿದ್ವಿ ಅಲ್ವಾ, ಅದು ಈ ಕ್ರಿಯೇಚರ್ ನ ಹೊಟ್ಟೆ ಒಳಗಡೆ ಇರುವ ಆಸಿಡಿಟಿ. ಅದು ಅಲ್ಲದೆ ಪಿಂಕ್ ಕಲರ್ ನಲ್ಲಿರುವ ಡ್ರ್ಯಾಗನ್ ಗಳು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿತ್ತು ಅಲ್ವಾ, ಆ ಪಿಂಕ್ ಕಲರ್ ನ ಡ್ರ್ಯಾಗನ್ ಬೇರೆ ಏನಿವೆ ಅಲ್ಲ, ಇದ್ರ ಬಾಡಿ ಒಳಗಡೆ ಇರುವ ಹ್ಯೂಮಿನಿಟಿ ಸಿಸ್ಟಮ್. ಸೊ ಇದೇ ಹ್ಯೂಮಿನಿಟಿ ಸಿಸ್ಟಮ್ ಅನ್ನ ನಾಶ ಮಾಡೋದಕ್ಕಾಗಿನೇ ನೋಡಿದ್ದಾರೆ ಇಬ್ರು. ಅಂಡ್ ಇವಾಗ ಒಂದು ದೊಡ್ಡದಾದ ಟ್ವಿಸ್ಟ್ ಇವರಿಗೆ ಅರ್ಥವಾಗುತ್ತೆ. ಅಂದ್ರೆ ಪ್ಯಾಂಡೋ ಅನ್ನುವ ಒಂದು ಗಿಡವನ್ನ ಬೆಳೆಸಿ ಬರ್ತಾ ಇದ್ರು ಅಲ್ವಾ, ಆ ಗಿಡಗಳ ಬೇರು ಈ ಕ್ರಿಯೇಚರ್ ಅನ್ನ ಸಾಯಿಸೋದಕ್ಕಾಗಿನೇ ನೋಡ್ತಾ ಇದೆ. ಅದೇ ಕಾರಣಕ್ಕೆ ಆ ಹ್ಯೂಮಿನಿಟಿ ಸಿಸ್ಟಮ್ ಕೂಡ ಬೇರುಗಳನ್ನ ನಾಶ ಮಾಡೋದಕ್ಕಾಗಿ ನೋಡಿರೋದು. ಸೊ ಇವಾಗ ನಮ್ಮ ಸರ್ಜನ್ಗೆ ಮತ್ತೊಂದು ವಿಷಯ ನೆನಪಾಗುತ್ತೆ. ಒಂದ್ ವೇಳೆ ಎಲ್ಲಾ ಬೇರುಗಳಿವೆ ಸೇರ್ಕೊಂಡು ಈ ಕ್ರಿಯೇಚರ್ ನ ಕಥೆಯನ್ನ ಮುಗಿಸ್ಬಿಟ್ರೆ ಆ ನಂತರ ಈ ಪ್ಯಾಂಡೋ ಅನ್ನುವ ಗಿಡಗಳಿವೆ ಕೂಡ ನಾಶವಾಗ್ಬಿಡುತ್ತೆ. ಅಷ್ಟೇ ಯಾಕೆ ನಮ್ಮ ಹಳ್ಳಿ ಸಂಪೂರ್ಣ ಜಗತ್ತು ಎಲ್ಲಾನುವೆ ಧ್ವಂಸ ಆಗ್ಬಿಡುತ್ತೆ. ಅದ್ರ ಬದಲು ನಾವೇನೆ ಸೇರ್ಕೊಂಡು ಈ ಪ್ಯಾಂಡೋ ಗಿಡವನ್ನ ಸರ್ವ ನಾಶವನ್ನ ಮಾಡ್ಬೇಕು. ಆ ರೀತಿ ಮಾಡೋದ್ರಿಂದ ಈ ಬೃಹತ್ ಆದ ಜೀವಿ ಬದುಕುಳಿಯುತ್ತೆ ಅನ್ನೋದಾಗಿ ಅರ್ಥ ಮಾಡ್ಕೋತಾನೆ. ಸೊ ಇವಾಗ ನಮ್ಮ ಗ್ಲಾಡ್ ಮತ್ತೆ ಹೀರೋ ಇಬ್ಬರವೇ ಸೇರ್ಕೊಂಡು ವಾಪಸ್ಸು ಸ್ಪೇಸ್ಶಿಪ್ ಒಳಗಡೆ ಬಂದು ಎಲ್ಲರಿಗೂ ಎಲ್ಲ ವಿಷಯವನ್ನ ಹೇಳ್ತಾರೆ. ಬಟ್ ಆದ್ರೆ ಯಾರುವೇ ಇವರ ಮಾತನ್ನ ನಂಬೋದಿಕ್ಕೆ ರೆಡಿನೇ ಇಲ್ಲ. ಕ್ಯಾಲಿಸ್ ಕೂಡ ನಿಮ್ಮ ಬುದ್ಧಿಗೆ ಏನಾಗ್ಬಿಟ್ಟಿದೆ, ನಾವು ಆ ಗಿಡವನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ ಆ ಡ್ರ್ಯಾಗನ್ ಗಳ ಕಥೆಯನ್ನ ಮುಗಿಸ್ಲೇಬೇಕು ಅಂತ ನಮ್ಮ ಹೀರೋವಿನ ಜೊತೆ ವಾದಕ್ಕಾಗಿ ಇಳಿತಾಳೆ. ಬಟ್ ಆದ್ರೆ ನಮ್ಮ ಸರ್ಚ್ ಅನ್ನು ಒಪ್ಕೊಳ್ತಾ ಇರೋದ್ರಿಂದ ನಮ್ಮ ಪೂರ್ತಿಯಾದ ಫ್ಯಾಮಿಲಿನ ಕರ್ಕೊಂಡು ಬಂದು ಒಂದು ರೂಮ್ ಒಳಗಡೆಗೆ ಲಾಕ್ ಅನ್ನ ಮಾಡ್ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಈತನ ಫ್ರೆಂಡ್ ಆಗಿರುವ ಬ್ಲೂಬೆರಿ ಇದೆ ಅಲ್ವಾ, ಅದು ತನ್ನ ಜಲ್ಲಿ ಟೆಂಟಿಕಲ್ಸ್ ಗಳನ್ನ ಬಳಸಿ ನಮ್ಮ ಟೀಮ್ ಅವರನ್ನ ಹೊರಗಡೆಗಾಗಿನೇ ಕರ್ಕೊಂಡು ಬರುತ್ತೆ. ಇವಾಗ ನಮ್ಮ ಹೀರೋವಿನ ವೈಫು ಮೇನ್ ಕಂಟ್ರೋಲ್ ರೂಮ್ ನ ಹತ್ರಕ್ಕಾಗಿನೇ ಬರ್ತಾಳೆ. ಯಾಕಂದ್ರೆ ಈ ಸ್ಪೇಸ್ಶಿಪ್ ನ ಮೇಲೆ ಅವಳು ಕಂಟ್ರೋಲ್ ಅನ್ನ ತಗೊಳ್ಳೋದಿಕ್ಕೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಸರ್ಚನ್ ಮತ್ತೆ ಈತನ್ ಇಬ್ಬರವೇ ಸೇರ್ಕೊಂಡು ಒಂದು ಪಿಂಕ್ ಕಲರ್ ಡ್ರ್ಯಾಗನ್ ನ ಮೇಲೆನೆ ಕುಳಿತುಕೊಂಡು ಆ ಬೇರುಗಳನ್ನ ನಾಶ ಮಾಡೋದ್ರ ಕಡೆಗೆನೆ ಬರ್ತಾರೆ. ಸೊ ಫೈನಲಿ ಎಲ್ಲಾ ಬೇರುಗಳಿವೆ ಒಂದು ಜಾಗಕ್ಕಾಗಿನೇ ಬಂದು ದೊಡ್ಡ ಗಾತ್ರದ ಒಂದು ವಸ್ತುವಿನ ಹಾಗೇನೆ ಕಾಣಿಸ್ತಿರುತ್ತೆ. ಸೊ ಅಲ್ಲಿಗೆ ನಮ್ಮ ಸರ್ಚರ್ ಕೂಡ ಒಂದು ವೆಪನ್ ಅನ್ನ ತಂದು ಒಂದು ಜಾಗದಲ್ಲಿ ದೊಡ್ಡದಾಗಿ ಗುಂಡಿ ತೆಗೆಯೋದಕ್ಕಾಗಿ ನೋಡ್ತಾನೆ. ಅಂಡ್ ಅದೇ ರೀತಿ ತುಂಬಾನೇ ಕಷ್ಟವನ್ನ ಪಟ್ಟು ಗುಂಡಿಯನ್ನ ತೆಗಿಬೇಕಾದ್ರೆ ನಮ್ಮ ಸರ್ಚನ್ಗೂ ಕೂಡ ಅದ್ರಿಂದ ಶಾಕ್ ಎಲ್ಲ ಹೊಡಿತಿರುತ್ತೆ. ಆದ್ರೂ ಕೂಡ ಕಷ್ಟವನ್ನ ಪಟ್ಟು ಗುಂಡಿಗಳನ್ನ ತೆಗಿಬೇಕಾದ್ರೆ ಅದೇ ಜಾಗಕ್ಕೆ ಎಲ್ಲಾ ಡ್ರ್ಯಾಗನ್ ಗಳಿವೆ ಹಾರ್ಕೊಂಡ್ ಬರುತ್ತೆ. ಅದು ಅಲ್ಲದೆ ದೊಡ್ಡ ದೊಡ್ಡ ಕ್ರಿಯೇಚರ್ ಗಳಿವೆ ಕೂಡ ಅದೇ ಜಾಗಕ್ಕಾಗಿನೇ ಬಂದು ಆ ಎಲ್ಲಾ ಬೇರುಗಳನ್ನ ಡೆಮಾಲಿಶ್ ಮಾಡೋದಿಕ್ಕಾಗಿನೇ ನೋಡ್ತಾವೆ. ಅಂಡ್ ಇವಾಗ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ ಕೊಡ್ತಾರೆ. ಆಕ್ಚುಲ್ ಆಗಿ ಎಲ್ಲಾ ಬೇರುಗಳು ಸುತ್ಕೊಂಡಿರೋದು ಬೇರೆ ಏನು ಅಲ್ಲ, ಇವರು ಇರ್ತಾ ಇರೋದೇ ಒಂದು ದೊಡ್ಡದಾದ ಜೀವಿಯ ಒಳಗಡೆ ಅಲ್ವಾ, ಆ ಜೀವಿಯ ಹೃದಯವನ್ನೇ ಸುತ್ಕೊಂಡಿದಾವೆ ಈ ಬೇರುಗಳು. ಸೊ ಇವಾಗ ಎಲ್ಲಾ ಕ್ರಿಯೇಚರ್ ಗಳಿವೆ ಸೇರ್ಕೊಂಡು ಆ ಬೇರುಗಳನ್ನ ನಾಶ ಮಾಡ್ಬೇಕಾದ್ರೆ ಇವಾಗ ನಮ್ಗೆ ಅದ್ರ ಹೃದಯ ಕಾಣಿಸುತ್ತೆ. ಬಟ್ ಆದ್ರೆ ಆ ಹೃದಯ ಇನ್ನವೇ ಆಕ್ಟಿವೇಟ್ ಆಗಿ ಹೊಡ್ಕೊಳ್ತಾ ಇಲ್ಲ. ಸೊ ಇದೇ ರೀತಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಎಲ್ಲರೂ ನಿಂತಿರ್ಬೇಕಾದ್ರೆ ಆರೆಂಜ್ ಕಲರ್ ನಲ್ಲಿರುವ ಚಿಕ್ಕ ಚಿಕ್ಕ ಕಣಗಳು ಅಲ್ಲಿಗೆ ಬರುತ್ತೆ. ನಂತರ ಎಲ್ಲಾ ಕಣಗಳಿವೆ ಹೃದಯದ ಒಳಗಡೆ ಹೋಗ್ಬೇಕಾದ್ರೆ ಮತ್ತೆ ಇವಾಗ ಈ ಕ್ರಿಯೇಚರ್ ನ ಹಾರ್ಟ್ ಹೊಡ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಫೈನಲಿ ಈ ಕ್ರಿಯೇಚರ್ ನ ಹೃದಯವನ್ನ ಕಾಪಾಡಿದ್ದಾರೆ. ಸೊ ಇವರು ಬಂದಿರುವ ಮಿಷನ್ ಅನ್ನವೇ ಕೂಡ ಕಂಪ್ಲೀಟ್ ಅನ್ನ ಮಾಡಿ ನಮ್ಮ ಪೂರ್ತಿಯಾದ ಟೀಮು ತುಂಬಾನೇ ಹ್ಯಾಪಿಯಾಗಿ ಹೊರಗಡೆಗಾಗಿನೇ ಬರುತ್ತೆ. ಸೊ ಇದೇ ರೀತಿ ಇಬ್ರು ಹೊರಗಡೆಗಾಗಿ ಹಾರ್ಕೊಂಡು ಬಂದು ನೋಡ್ಬೇಕಾದ್ರೆ ಇದು ಯಾವ ಕ್ರಿಯೇಚರ್ ಅನ್ನೋದು ಇವರಿಗೆ ಗೊತ್ತಾಗುತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ದೊಡ್ಡ ಗಾತ್ರದಲ್ಲಿರುವ ಆಮೆ. ಹೌದು, ಸಮುದ್ರದಲ್ಲಿ ವಾಸವಾಗಿರುವಂತಹ ದೊಡ್ಡದಾದ ಟರ್ಟಲ್. ಅಂಡ್ ಇವಾಗ ನಮ್ಮ ಪೂರ್ತಿಯಾದ ಟೀಮು ವಾಪಸ್ಸು ಅವರಿದ್ದ ಜಾಗಕ್ಕೆನೆ ಹೋಗಿ ನೆಮ್ಮದಿಯಾಗಿ ಬದುಕೋದಿಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ.
ಗಾಯ್ಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದ್ದೇ ಅದ್ಭುತವಾದ ಮೂವಿಗಳನ್ನ ನೋಡೋದಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.